ನಿನ್ನೆಯಿಂದ ನಾವು ಪುನರಾವರ್ತನಾ ತರಗತಿಗಳನ್ನು ನಿಮಗೋಸ್ಕರ ಪ್ರಾರಂಭಿಸಿದ್ದೇವೆ. ಈ ವರ್ಷ 10ನೇ ತರಗತಿಯ ವಿದ್ಯಾರ್ಥಿಗಳು ಪಬ್ಲಿಕ್ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಪರೀಕ್ಷೆಗೆ ಕೆಲವು ದಿನಗಳು ಬಾಕಿ ಉಳಿದಿವೆ. ನಿನ್ನೆ ದಿನ ನಾವು 2019-20ನೇ ಸಾಲಿನಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಮಾಡಿರುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೆವು. ನಿನ್ನೆ ನಾವು 1 ಅಂಕದ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು, ಹಾಗೆ 1 ಅಂಕದ ಕಿರು ಉತ್ತರ ಪ್ರಶ್ನೆಗಳು, ಹಾಗೆ 2 ಅಂಕದ ಕಿರು ಉತ್ತರ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದ್ದೇವೆ. ಇವತ್ತು 3 ಅಂಕದ ಪ್ರಶ್ನೆಗಳು ಮತ್ತು ಹಾಗೆ 4 ಮತ್ತು ಈ ವರ್ಷ ವಿಶೇಷವಾಗಿ 5 ಅಂಕದ ಪ್ರಶ್ನೆಗಳನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಪ್ರಶ್ನೆಗಳ ಅಭ್ಯಾಸವನ್ನು ಇವತ್ತು ಮುಂದುವರಿಸ್ತಾ ಇದ್ದೇವೆ. ಸ್ಕ್ರೀನ್ ಅಲ್ಲಿ ಈಗ ನಿಮಗೆ 3 ಅಂಕದ ಪ್ರಶ್ನೆಗಳು ಬರ್ತಾ ಇದೆ. ಬಹುಶಃ 2 ಅಂಕದ ಕೊನೆಯ ಪ್ರಶ್ನೆ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ದೇವೆ. ಅದರಲ್ಲಿ ಒಂದು ಚಾಯ್ಸ್ ಇತ್ತು ಅಂತ ಕಾಣ್ತದೆ. ಆ ಚಾಯ್ಸ್ ಪ್ರಶ್ನೆಯನ್ನು ಮುಗಿಸಿಕೊಂಡು ಮತ್ತೆ 3 ಅಂಕದ ಪ್ರಶ್ನೆ ಹೋಗೋಣ. ಬರ್ಕೊಳ್ಳಿ ವಿದ್ಯಾರ್ಥಿಗಳೇ, ಸ್ಕ್ರೀನ್ ಮೇಲೆ ಈಗ ಪ್ರಶ್ನೆಗಳು ಬರ್ತಾ ಇದ್ದೇವೆ, ಬರ್ಕೊಳ್ಳಿ. ಸರಿ, ನಿನ್ನೆ ದಿನ ನಾವು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂದ್ರೆ 2 ಅಂಕದ ಕೊನೆಯ ಪ್ರಶ್ನೆ 24ನೇ ಪ್ರಶ್ನೆಯಲ್ಲಿ ಚಾಯ್ಸ್ ಇತ್ತು. ಅದರಲ್ಲಿ ಮೊದಲನೇ ಪ್ರಶ್ನೆ ನಾವು ನಿನ್ನೆ ಮುಗಿಸಿದ್ದೇವೆ. ಮತ್ತೊಂದು ಪ್ರಶ್ನೆ ಬರ್ಕೊಳ್ಳಿ. ಓ ಕೇಂದ್ರ ಇರುವ 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿ ಲಂಬಕೋನ ತ್ರಿಭುಜ ಎಬಿಸಿ ಅಂತಸ್ಥವಾಗಿದೆ. ಅಂತಸ್ಥವಾಗಿದೆ ಅಂದ್ರೆ ಅದರ ಒಳಗಿದೆ ಅಂತ ಅರ್ಥ. ಒಳಗಿದ್ದು ಅದರ ಶೃಂಗಗಳು ಪರಿಧಿಯ ಮೇಲಿವೆ ಅಂತ ಅರ್ಥೈಸಬೇಕು. ಲಂಬಕೋನ ಉಂಟು ಮಾಡುವ ಬಾಹುಗಳು 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಆಗಿವೆ. ಚಿತ್ರದಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಚಿತ್ರ ಬಿಡಿಸಿ ಒಂದು ವೃತ್ತ ಎಳಿಬೇಕು. ತ್ರಿಭುಜ ಹೇಗಿದೆ ಅಂತ ನೋಡಿ. ಆ ತ್ರಿಭುಜದ ಒಂದು ಬಾಹು, ಯಾವ ಬಾಹು? ಎ ಬಿ ಬಾಹು. ಅದು ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗ್ತಾ ಇದೆ. ಎ ಬಿ ಬಾಹು ಅದು ತ್ರಿಭುಜದ ಬಾಹು ಕೂಡ ಆಗ್ತದೆ, ಅದರ ಜೊತೆಗೆ ಅದು ವೃತ್ತದ ವ್ಯಾಸ ಕೂಡ ಆಗಿದೆ. ನೋಡ್ಕೊಳ್ಳಿ. ಆದ್ದರಿಂದ ಅಲ್ಲಿ ಕೋನ ಸಿ ಅದು ಅರ್ಧ ವೃತ್ತ ಖಂಡದೊಳಗಿನ ಕೋನವಾಗಿದೆ. ನಮ್ಗೆ ಗೊತ್ತು, ಅರ್ಧ ವೃತ್ತ ಖಂಡದೊಳಗಿನ ಕೋನ ಯಾವತ್ತೂ ಕೂಡ ಅದು ಲಂಬಕೋನವಾಗಿರ್ತದೆ. ಆದ್ದರಿಂದ ಕೋನ ಸಿ ಲಂಬಕೋನ ಅನ್ನೋದು ಖಾತ್ರಿಯಾಯಿತು. ಪ್ರಶ್ನೆಯಲ್ಲಿ ತ್ರಿಭುಜದ ಯಾವ ಕೋನ ಲಂಬಕೋನ ಅಂತ ಕೊಡ್ಲಿಲ್ಲ. ಆದರೆ ನಮ್ಗೆ ನಾವು ಹಿಂದೆ ಕಲಿತಿರುವಂತಹ ಒಂದು ವಿಚಾರದ ಆಧಾರದಲ್ಲಿ ಕೋನ ಸಿ ಲಂಬಕೋನ ಅಂತ ಹೇಳಲಿಕ್ಕಾಗ್ತದೆ. ಸ್ವಲ್ಪ ಪ್ರಶ್ನೆ ಹೋಗೋಣ, ಹಿಂದೆ ಹೋಗಿ. ಈಗ ಅಳತೆಗಳನ್ನು ನೋಡಿ. ಲಂಬಕೋನವನ್ನುಂಟು ಮಾಡುವ ಬಾಹುಗಳು ಯಾವುದು? ಎ ಸಿ ಮತ್ತು ಬಿ ಸಿ. ಕೋನ ಸಿ ಲಂಬಕೋನ ಆಗಿರುವ ಕಾರಣ ಎ ಸಿ ಮತ್ತು ಬಿ ಸಿ ಬಾಹುಗಳು ಲಂಬಕೋನವನ್ನುಂಟು ಮಾಡುವ ಬಾಹುಗಳಾಗಿವೆ. ಅದರಲ್ಲಿ ಎ ಸಿಯ ಉದ್ದ ಜಾಸ್ತಿ ಇದೆ ಅಂತ ಕಾಣ್ತಾ ಇದೆ. ಅಲ್ಲಿ ಎ ಸಿಯ ಉದ್ದ 8 ಸೆಂಟಿಮೀಟರ್, ಬಿ ಸಿಯ ಉದ್ದ 6 ಸೆಂಟಿಮೀಟರ್ ಅಂತ ಬರ್ಕೊಳ್ಳಿ. ಎ ಸಿ ಸಮ 8 ಸೆಂಟಿಮೀಟರ್, ಬಿ ಸಿ ಸಮ 6 ಸೆಂಟಿಮೀಟರ್. ಎ ಬಿ ವ್ಯಾಸ ಅಂತ ನಾನು ಆಗ್ಲೇ ಹೇಳಿದ್ದೇನೆ. ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ನೋಡಿ, 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಅಂತ ಹೇಳ್ತಾ ಇದ್ದಾರೆ. ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್ ಆದರೆ ಅದರ ವ್ಯಾಸ 10 ಸೆಂಟಿಮೀಟರ್ ಆಗ್ತದೆ. ಎ ಬಿ ಅದು ವೃತ್ತದ ವ್ಯಾಸ ಆಗಿದೆ. ಆದ್ದರಿಂದ ಎ ಬಿ ಸಮ 10 ಸೆಂಟಿಮೀಟರ್ ಅಂತ ಬರ್ಕೊಳ್ಳಿ. ರಿಪೀಟ್ ಮಾಡ್ತೇನೆ ನಾನು. ಎ ಸಿ ಸಮ 8 ಸೆಂಟಿಮೀಟರ್, ಬಿ ಸಿ ಸಮ 6 ಸೆಂಟಿಮೀಟರ್, ಎ ಬಿ ಸಮ 10 ಸೆಂಟಿಮೀಟರ್. ನೋಡಿ, ಇದು ಯಾವುದನ್ನು ಕೂಡ ಪ್ರಶ್ನೆಯಲ್ಲಿ ಕೊಡ್ಲಿಲ್ಲ. ಅಳತೆ ಕೊಟ್ಟಿದ್ದಾರೆ, ಯಾವ ಬಾಹುವಿನ ಅಳತೆ ಎಷ್ಟು ಅಂತ ಕೊಡ್ಲಿಲ್ಲ. ನಾವೇ ಅದನ್ನು ಅರ್ಥ ಮಾಡಿಕೊಂಡು ಬರಿಬೇಕು. ಸುಮ್ಮನೆ ನೀವು ಎ ಬಿ ಸಮ 8 ಸೆಂಟಿಮೀಟರ್ ಬರೆದ್ರೆ ತಪ್ಪಾಗ್ತದೆ. ಎ ಸಿ ಸಮ 8 ಸೆಂಟಿಮೀಟರ್, ಬಿ ಸಿ ಸಮ 6 ಸೆಂಟಿಮೀಟರ್, ಎ ಬಿ ಸಮ 10 ಸೆಂಟಿಮೀಟರ್. ನೆಕ್ಸ್ಟ್ ಲೈನ್ ನಲ್ಲಿ ಆರ್, ಸ್ಮಾಲ್ ಲೆಟರ್ ಆರ್ ಅಂದ್ರೆ ತ್ರಿಜ್ಯ, ಆರ್ ಸಮ 5 ಸೆಂಟಿಮೀಟರ್ ಅಂತ ಬರ್ಕೊಳ್ಳಿ. ಈಗ ಚಿತ್ರದ ಕಡೆಗೆ ಗಮನ ಕೊಡಿ ವಿದ್ಯಾರ್ಥಿಗಳೇ. ಪ್ರಶ್ನೆ ಏನು? ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅತ್ಯಂತ ಸುಲಭವಾಗಿ ಹೇಳ್ಬೋದು ನಾವು. ನೋಡಿ, ಇಡೀ ವೃತ್ತ, ಆ ವೃತ್ತದ ವಿಸ್ತೀರ್ಣ ಕಂಡುಹಿಡಿಬೇಕು. ಆ ವೃತ್ತದಲ್ಲಿ ಯಾವ ಭಾಗ ನಮ್ಗೆ ಬೇಡ, ಯಾವ ಭಾಗಕ್ಕೆ ಶೇಡ್ ಮಾಡಲಿಲ್ಲ, ಛಾಯೆಗೊಳಿಸಲಿಲ್ಲ, ಲಂಬಕೋನ ತ್ರಿಭುಜ ಎ ಬಿ ಸಿಗೆ ಛಾಯೆಗೊಳಿಸಲಿಲ್ಲ. ಆದ್ದರಿಂದ ವೃತ್ತದ ವಿಸ್ತೀರ್ಣದಿಂದ ಲಂಬಕೋನ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣವನ್ನು ಕಳೆದರೆ ಆಗ ಉಳಿದ ಭಾಗದ ವಿಸ್ತೀರ್ಣ ಅಂದ್ರೆ ಛಾಯೆಗೊಳಿಸಿದ ಭಾಗ ಎಷ್ಟು ಅಂತ ಗೊತ್ತಾಗ್ತದೆ. ಉತ್ತರ ಪ್ರಾರಂಭಿಸಿ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಸಮ ವೃತ್ತದ ವಿಸ್ತೀರ್ಣ ಮೈನಸ್ ಲಂಬಕೋನ ತ್ರಿಭುಜದ ವಿಸ್ತೀರ್ಣ. ಸಮಚಿಹ್ನೆ ಕೆಳಗೆ ಸಮಚಿಹ್ನೆ ಹಾಕಿದ್ರೆ ಒಳ್ಳೆಯದು.
ವೃತ್ತದ ವಿಸ್ತೀರ್ಣದ ಸೂತ್ರ ಬರೀರಿ, ಪೈ ಆರ್ ಸ್ಕ್ವೇರ್. ವೃತ್ತದ ವಿಸ್ತೀರ್ಣ ಅಂತ ಬರೆದಿದ್ದೀರಲ್ವಾ, ಅದರ ಕೆಳಗೇನೆ ಅದು ಪೈ ಆರ್ ಸ್ಕ್ವೇರ್ ಸೂತ್ರ ಬಂದರೆ ಒಳ್ಳೆದು. ಮೈನಸ್ ಚಿಹ್ನೆ ಕೆಳಗೆ ಮೈನಸ್ ಚಿಹ್ನೆ ಬರೀರಿ. ಮತ್ತು ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಅಂತ ಬರೆದಿದ್ದೀರಲ್ವಾ, ಅದರ ಕೆಳಗೆ ಅರ್ಧ ಗುಣಿಸು ಎಸಿ ಗುಣಿಸು ಬಿಸಿ. ಎಸಿ ಮತ್ತು ಬಿಸಿಗಳು ಪಾದ ಮತ್ತು ಎತ್ತರ ಅಂತ ನಾವು ಭಾವಿಸಬಹುದು. ಲಂಬಕೋನ ತ್ರಿಭುಜದಲ್ಲಿ ಲಂಬವಾದ ಬಾಹುಗಳಲ್ಲಿ ಒಂದನ್ನು ನಾವು ಪಾದ ಅಂತ ತಗೊಳ್ಬೇಕು, ಮತ್ತೊಂದನ್ನು ಎತ್ತರ ಅಂತ ತಗೊಳ್ಬೇಕು. ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಅರ್ಧ ಗುಣಿಸು ಲಂಬ ಬಾಹುಗಳ ಗುಣಲಬ್ಧ, ಅರ್ಧ ಗುಣಿಸು ಎಸಿ ಗುಣಿಸು ಬಿಸಿ. ಈಗ ಬೆಲೆಗಳನ್ನು ಹಾಕೊಳ್ಳೋಣ. ಪೈ ಬೆಲೆ 722 ಕೂಡ ಆಗ್ತದೆ, ಆದರೆ ಇಲ್ಲಿ 722 ಬರೆಯುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇಲ್ಲಿ ಅಂಶದಲ್ಲಿ 7 ಇಲ್ಲ, ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಪೈ ಬೆಲೆಯನ್ನು ನಾವು 3.14 ಅಂತ ತಗೊಳ್ಬೇಕಾಗ್ತದೆ. ಕೆಲವೊಮ್ಮೆ ಅದನ್ನು ಪ್ರಶ್ನೆಯಲ್ಲಿ ಕೊಡ್ತಾರೆ, ಗುಣಿಸು ಆರ್ ಸ್ಕ್ವೇರ್ ಅಂದ್ರೆ 5ರ ವರ್ಗ ಮೈನಸ್ ಅರ್ಧ ಗುಣಿಸು ಎಸಿಯ ಉದ್ದ ಕೊಟ್ಟಿದ್ದಾರೆ 8 ಗುಣಿಸು ಬಿಸಿಯ ಉದ್ದ 6 ಅಂತ ಹೇಳಿದ್ದಾರೆ. ಅರ್ಧ ಗುಣಿಸು 8 ಗುಣಿಸು 6. 8 ಮತ್ತು ಅಲ್ಲಿ 2 2 4 8 ಆಗ್ತದೆ, 4 6 24 ಆಗ್ತದೆ. ಮತ್ತು ಮೊದಲನೇ ಪದದಲ್ಲಿ 3.14 ಗುಣಿಸು 5ರ ವರ್ಗ 25. 3.14ಕ್ಕೆ 25ರಿಂದ ಗುಣಿಸಿದ್ರೆ ನೀವು ಗುಣಿಸಿ ನೋಡ್ಬೇಕಾಗ್ತದೆ, ಅದು 78.5 ಆಗ್ತದೆ. ಅದನ್ನು ರೌಂಡ್ ಅಪ್ ಮಾಡಬಹುದು. ಮೈನಸ್ 24, 78.5ರಿಂದ 24 ಕಳೆದರೆ 54.5 ಆಗ್ತದೆ. ಆದ್ದರಿಂದ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ 54.5 ಚದರ ಸೆಂಟಿಮೀಟರ್ ಆಗಿದೆ. ಇವಿಷ್ಟು ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳು. 2 ಅಂಕದ 2 ಪ್ರಶ್ನೆಗಳಲ್ಲಿ ಚಾಯ್ಸ್ ಇರ್ತದೆ. ಈಗ ನಾವು 3 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ವಿದ್ಯಾರ್ಥಿಗಳೇ, ರೋಮನ್ ಅಂಕೆ 4 ಈ ಕೆಳಗಿನವುಗಳನ್ನು ಉತ್ತರಿಸಿ. ಇವೆಲ್ಲ 3 ಅಂಕದ ಪ್ರಶ್ನೆಗಳು. ಈ ವರ್ಷದ ಪ್ಯಾಟರ್ನ್ ನಲ್ಲಿ ಪಬ್ಲಿಕ್ ಪರೀಕ್ಷೆಯಲ್ಲಿ 3 ಅಂಕದ 9 ಪ್ರಶ್ನೆಗಳು ಬರ್ತವೆ. ಮೊದಲನೇ ಪ್ರಶ್ನೆ ಬರ್ಕೊಳ್ಳಿ. ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು ಪ್ರಶ್ನೆ. ಇಂತಹ ಪ್ರಶ್ನೆ ವರ್ಗಮೂಲ 2, ವರ್ಗಮೂಲ 3, ವರ್ಗಮೂಲ 5, ವರ್ಗಮೂಲ 7 ಅಂದರೆ ಒಂದು ಅವಿಭಾಜ್ಯ ಸಂಖ್ಯೆಯ ವರ್ಗಮೂಲ. 3, 5, 7, 11 ಇತ್ಯಾದಿಗಳೆಲ್ಲ ಅವಿಭಾಜ್ಯ ಸಂಖ್ಯೆಗಳಾಗಿವೆ. ಅವಿಭಾಜ್ಯ ಸಂಖ್ಯೆಯ ವರ್ಗಮೂಲ ಅದು ಯಾವತ್ತೂ ಕೂಡ ಅಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ. ಅದನ್ನೇ ನಾವಿಲ್ಲಿ ಸಾಧಿಸ್ತಾ ಇದ್ದೇವೆ. ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಹೇಗೆ ಸಾಧಿಸುವುದು? ಇದು ಒಂದು ವಿಧಾನ. ನಾವು ಉಲ್ಟಾ ತಗೊಳ್ಬೇಕು. ಏನು ಊಹೆ ಮಾಡ್ಬೇಕು ನಾವು? ನಮ್ಗೆ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಬೇಕಾದ್ರೆ ಅದನ್ನು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಊಹೆ ಮಾಡಬೇಕು. ವರ್ಗಮೂಲ 3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಭಾಗಲಬ್ಧ ಸಂಖ್ಯೆಯ ವ್ಯಾಖ್ಯೆ ನಮ್ಗೆ ಗೊತ್ತು. ಭಾಗಲಬ್ಧ ಸಂಖ್ಯೆ ಯಾವಾಗಲೂ ಪಿ ಭಾಗಿಸು ಕ್ಯೂ ರೂಪದಲ್ಲಿ ಇರ್ತದೆ. ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿರ್ತವೆ. ಕ್ಯೂ 0ಗೆ ಸಮವಾಗಿರೋದಿಲ್ಲ. ಮತ್ತು ಪಿ ಮತ್ತು ಕ್ಯೂಗಳ ಸ 1 ಆಗಿರ್ತದೆ. ಅಂದರೆ ಪಿ ಮತ್ತು ಕ್ಯೂ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ. ಅದನ್ನೇ ಬರೆದಿದ್ದೇವೆ ಇಲ್ಲಿ ವ್ಯಾಖ್ಯೆಯ ಪ್ರಕಾರ. ವರ್ಗಮೂಲ 3 ಸಮ ಪಿ ಭಾಗಿಸು ಕ್ಯೂ. ಪಿ ಕ್ಯೂ ಗಣಾಂಶ ಝಡ್ ಅಂದರೆ ಪಿ ಕ್ಯೂ ಪೂರ್ಣಾಂಕಗಳು, ಕ್ಯೂ ಅಸಮ 0 ಮತ್ತು ಪಿ ಮತ್ತು ಕ್ಯೂಗಳ ಸ 1 ಇವಿಷ್ಟನ್ನು ಬರೀಲೇಬೇಕು. ಅಲ್ಲಿ ಕೊಟ್ಟಿದ್ದಾರೆ ವಾಕ್ಯದಲ್ಲಿ ಪಿ ಮತ್ತು ಕ್ಯೂಗಳಿಗೆ 1ರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ. ಇದು ಭಾಗಲಬ್ಧ ಸಂಖ್ಯೆಯ ವ್ಯಾಖ್ಯೆಯ ಪ್ರಕಾರ. ಭಾಗಲಬ್ಧ ಸಂಖ್ಯೆಯ ವ್ಯಾಖ್ಯೆಯ ಪ್ರಕಾರ ಪಿ ಮತ್ತು ಕ್ಯೂಗಳಿಗೆ 1ರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನ ಇರೋದಿಲ್ಲ. ಮುಂದುವರಿಸೋಣ. ವರ್ಗಮೂಲ 3 ಸಮ ಪಿ ಭಾಗಿಸು ಕ್ಯೂ ಆದರೆ ವರ್ಗಮೂಲ 3 ಗುಣಿಸು ಕ್ಯೂ ಸಮ ಪಿ. ಆ ಭಾಗಿಸು ಕ್ಯೂ ಅನ್ನು ಬಲಬದಿಯಿಂದ ಎಡಬದಿಗೆ ವರ್ಗಾಯಿಸ್ತಾ ಇದ್ದೇವೆ. ಆಗ ವರ್ಗಮೂಲ 3 ವರ್ಗಮೂಲ ಚಿಹ್ನೆ 3ಕ್ಕೆ ಮಾತ್ರ, ಕ್ಯೂ ವರ್ಗಮೂಲ ಚಿಹ್ನೆ ಹೊರಗಿರಬೇಕು, ಸಮ ಪಿ. ಈಗ ಎರಡೂ ಬದಿಗಳಲ್ಲಿ ವರ್ಗಗೊಳಿಸಬೇಕು ನಾವು. ವರ್ಗಮೂಲ 3 ಗುಣಿಸು ಕ್ಯೂ ಇದರ ಪೂರ್ಣ ವರ್ಗ ಸಮ ಪಿ ವರ್ಗ. ನೆಕ್ಸ್ಟ್ ಪೇಜ್ಗೆ ಸ್ಕ್ರೋಲ್ ಮಾಡಿ. ಸರಿ, ವರ್ಗಮೂಲ 3 ವರ್ಗ ಮಾಡಿದ್ರೆ 3 ಆಗ್ತದೆ. ಕ್ಯೂನ ವರ್ಗ ಕ್ಯೂ ವರ್ಗ ಆಗ್ತದೆ. ಪಿ ಯ ವರ್ಗ ಪಿ ವರ್ಗ. 3 ಕ್ಯೂ ವರ್ಗ ಸಮ ಪಿ ವರ್ಗ. ಇದು ಸಮೀಕರಣ 1. ಇದರ ಅರ್ಥ ಏನಂತ ಹೇಳಿದ್ರೆ 3 ಕ್ಯೂ ವರ್ಗ ಸಮ ಪಿ ವರ್ಗ ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ 3 ಎಂಬ ಸಂಖ್ಯೆ ಅದು ಪಿ ವರ್ಗವನ್ನು ಭಾಗಿಸುತ್ತದೆ ಅಂತ ಅರ್ಥೈಸ್ತದೆ. ಒಂದು ವೇಳೆ 3 ಪಿ ವರ್ಗವನ್ನು ಭಾಗಿಸಿದರೆ
ಮೂರು ಒಂದು ಪೂರ್ಣ ವರ್ಗವನ್ನು ಭಾಗಿಸಿದರೆ ಆ ಪೂರ್ಣ ವರ್ಗದ ವರ್ಗಮೂಲವನ್ನು ಕೂಡ ಭಾಗಿಸಲೇಬೇಕು. ಇದೊಂದು ಪ್ರಮೇಯ. ಆದ್ದರಿಂದ ಮೂರು ಪಿ ವರ್ಗವನ್ನು ಭಾಗಿಸಿದರೆ ಅದೇ ಮೂರು ಪಿ ಯನ್ನು ಕೂಡ ಭಾಗಿಸಲೇಬೇಕು. ಮೂರು ಪಿ ಯನ್ನು ಭಾಗಿಸುತ್ತದೆ. ಆದ್ದರಿಂದ ಮೂರು ಅನ್ನುವಂಥದ್ದು ಪಿಯ ಅಪವರ್ತನವಾಗಿದೆ ಅನ್ನೋದು ಖಚಿತವಾಯಿತು. ಮೂರು ಒಂದು ಸಂಖ್ಯೆಯನ್ನು ಭಾಗಿಸಿದರೆ ಮೂರು ಆ ಸಂಖ್ಯೆಯ ಅಪವರ್ತನವಾಗಿರುತ್ತದೆ. ಮೂರು ಪಿ ಯನ್ನು ಭಾಗಿಸಿದರೆ ಮೂರು ಪಿಯ ಅಪವರ್ತನವಾಗಿರುತ್ತದೆ. ಸರಿ, ಮೂರು ಪಿಯ ಅಪವರ್ತನವಾಗಿದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಪಿ ಸಮ 3m ಆಗಿರ್ತದೆ. ಅಂದ್ರೆ ಮೂರಕ್ಕೆ ಯಾವುದೋ ಒಂದು ಸಂಖ್ಯೆಯಿಂದ ಗುಣಿಸಿದ್ರೆ ಅದು ಪಿಗೆ ಸಮವಾಗುತ್ತದೆ. ಪಿ ಸಮ 3m. ಈಗ ಅದನ್ನು ವರ್ಗ ಮಾಡೋಣ. ವರ್ಗ ಮಾಡೋದಲ್ಲ, ಸಮೀಕರಣ 1 ಏನ್ ಹೇಳ್ತಾ ಇದೆ? ಸಮೀಕರಣ 1 ಏನ್ ಹೇಳ್ತದೆ ಅಂತ ಹೇಳಿದ್ರೆ 3q ವರ್ಗ ಸಮ ಪಿ ವರ್ಗ ಅನ್ನುವಂಥದ್ದು ಹೇಳ್ತದೆ. ಈಗ ಅಲ್ಲಿ ಪಿ ಸಮ 3m ಇದೆ, ಅಲ್ಲಿ ಪಿ ಯನ್ನು ವರ್ಗ ಮಾಡಿದರೆ ಪಿ ವರ್ಗ ಆಗ್ತದೆ. ನಾವು ಪಿ ವರ್ಗದ ಬದಲಿಗೆ ಸಮೀಕರಣ 1ರಿಂದ 3q ವರ್ಗ ಅಂತ ಬರಿಬಹುದು. ನೀವು ಒಂದು ಸ್ಟೆಪ್ ಸೇರಿಸ್ಕೊಳ್ಬೇಕಾದ್ರಲ್ಲಿ 3 ಸಮ ಪಿ ಸಮ 3m ಇದ್ದಲ್ಲಿ ನೆಕ್ಸ್ಟ್ ಸ್ಟೆಪ್ ನಲ್ಲಿ ವರ್ಗ ಮಾಡಿ ಪಿ ವರ್ಗ ಸಮ 3m ಪೂರ್ಣ ವರ್ಗ ಅಂತ ಬರಿಬಹುದು. ಅದರ ನೆಕ್ಸ್ಟ್ ಸ್ಟೆಪ್ ನಲ್ಲಿ 3q ವರ್ಗ ಸಮ 3m ಪೂರ್ಣ ವರ್ಗ ಅಂತ ಬರಿಬಹುದು. ಇನ್ನೊಂದು ಸ್ಟೆಪ್ ಸೇರಿಸಿಕೊಳ್ಳಿ. 3q ವರ್ಗ ಸಮ 3m ಅನ್ನು ಪೂರ್ಣ ವರ್ಗ ಮಾಡಿದರೆ 9m ವರ್ಗ ಆಗ್ತದೆ. ಆಮೇಲೆ ಆ ಎಡಬದಿಯ 3 ಬಲಬದಿಗೆ ವರ್ಗಾಯಿಸಿದರೆ 9m ವರ್ಗ ಭಾಗಿಸು 3 ಆಗ್ತದೆ. 9ಕ್ಕೆ 3ರಿಂದ ಭಾಗಿಸಿದ್ರೆ 3 ಆಗ್ತದೆ. ಅಲ್ಲಿಗೆ ಅದು q ವರ್ಗ ಸಮ 3m ವರ್ಗ. ಕೆಲವು ಸ್ಟೆಪ್ ಅನ್ನು ಕಟ್ ಮಾಡಿ ಡೈರೆಕ್ಟ್ ಆಗಿ q ವರ್ಗ ಸಮ 3m ವರ್ಗ ಅಂತ ಬರೆದಿದ್ದಾರೆ. ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ, ಓದ್ಕೊಳ್ಳಿ. q ವರ್ಗ ಸಮ 3m ವರ್ಗ, ಇದರ ಅರ್ಥ ಏನು ಅಂದರೆ 3 ಅನ್ನುವಂಥದ್ದು q ವರ್ಗವನ್ನು ಭಾಗಿಸುತ್ತದೆ. ಒಂದು ವೇಳೆ 3 ಎಂಬ ಅವಿಭಾಜ್ಯ ಸಂಖ್ಯೆ q ವರ್ಗವನ್ನು ಭಾಗಿಸಿದರೆ ಅದೇ 3 q ವನ್ನು ಕೂಡ ಭಾಗಿಸುತ್ತದೆ. ಇದು ಪ್ರಮೇಯದ ಪ್ರಕಾರ. ಆದ್ದರಿಂದ 3 ಅನ್ನುವಂಥದ್ದು ಅದು q ನ ಅಪವರ್ತನವಾಗಿದೆ ಅಂತ ಖಚಿತವಾಯಿತು. ಈ ಹಿಂದೆ ನಾವು ಏನ್ ಸಾಧಿಸಿದ್ದೇವೆ? 3 p ಯ ಅಪವರ್ತನವಾಗಿದೆ ಅಂತ ಈ ಹಿಂದೆ ಸಾಧಿಸಿದ್ದೇವೆ. ಈಗ ತಾನೇ ಸಾಧಿಸಿದ್ದೇವೆ 3 q ನ ಅಪವರ್ತನ ಕೂಡ ಆಗಿದೆ. ಅಲ್ಲಿಗೆ 3 p ಯ ಅಪವರ್ತನವೂ ಆಯಿತು, q ನ ಅಪವರ್ತನ ಕೂಡ ಆಯಿತು. ಅಂದರೆ 3 p ಮತ್ತು q ಗಳ ಸಾಮಾನ್ಯ ಅಪವರ್ತನವಾಗಿದೆ ಅಂತ ಗೊತ್ತಾಯಿತು. ಸಾಮಾನ್ಯ ಅಪವರ್ತನ ಅಂತ ಹೇಳಿದ್ರೆ ಮಸಾ 3 p ಮತ್ತು q ಗಳ ಮಸಾ ಅನ್ನೋದಾಯಿತು. ಆದ್ರೆ ನಾವು ಪ್ರಾರಂಭದಲ್ಲಿ ಏನು ಊಹೆ ಮಾಡಿದ್ದು? p ಮತ್ತು q ಗಳ ಮಸಾ 1 ಅಂತ ಊಹೆ ಮಾಡಿದ್ದು. ಆದ್ರೆ ಈಗ ನಾವು ಸಾಧಿಸಿದ್ದೇವೆ p ಮತ್ತು q ಗಳ ಮಸಾ 3 ಅಂತ ಸಾಧಿಸಿದ್ದೇವೆ. ಹಾಗಾದ್ರೆ ನಮ್ಮ ಊಹೆ ತಪ್ಪಾಯಿತು, ನಮ್ಮ ಊಹೆಗೆ ವಿರುದ್ಧವಾಗಿದೆ. ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ ಅಂತ ನಾವು ಕ್ಷಮೆ ಕೇಳೋದು. ಮತ್ತು ವರ್ಗಮೂಲ 3 ಅನ್ನುವಂಥದ್ದು ಭಾಗಲಬ್ಧ ಸಂಖ್ಯೆ ಅಲ್ಲ, ಅದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅನ್ನುವಂಥದ್ದು ನಾವು ಸಾಧಿಸಿದಾಗೆ ಆಯಿತು. ಇದು ಒಂದು ವಿಚಿತ್ರ ರೀತಿಯ ಸಾಧನೆ. ಇಂತಹ ಸಾಧನೆಗಳು ಗಣಿತದಲ್ಲಿ ಮುಂದಿನ ತರಗತಿಯಲ್ಲಿ ನೀವು ಅನೇಕ ಬಾರಿ ಕಲೀಲಿಕ್ಕೆ ಇದೆ. ಸರಿ ವಿದ್ಯಾರ್ಥಿಗಳೇ, ಇದೇ ರೀತಿ ನೀವು ವರ್ಗಮೂಲ 2 ಅಭಾಗಲಬ್ಧ ಸಂಖ್ಯೆ ಆಗಿದೆ, ವರ್ಗಮೂಲ 5 ಕೂಡ ಅಭಾಗಲಬ್ಧ ಸಂಖ್ಯೆ ಆಗಿದೆ, ವರ್ಗಮೂಲ 7 ಕೂಡ ಅಭಾಗಲಬ್ಧ ಸಂಖ್ಯೆ ಆಗಿದೆ, ವರ್ಗಮೂಲ 11 ಅಭಾಗಲಬ್ಧ ಸಂಖ್ಯೆ ಆಗಿದೆ. ಇದನ್ನೆಲ್ಲ ಸಾಧಿಸಲಿಕ್ಕೆ ಇದೇ ವಿಧಾನದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಪ್ರಾಕ್ಟೀಸ್ ಮಾಡಿ. ಇಲ್ಲಿ 1 ಕೊಟ್ಟಿದ್ದಾರೆ, ವರ್ಗಮೂಲ 2, ವರ್ಗಮೂಲ 5, ವರ್ಗಮೂಲ 7, ವರ್ಗಮೂಲ 11 ಕೂಡ ಪ್ರಾಕ್ಟೀಸ್ ಮಾಡಿ. ಇದೇ ವಿಧಾನ ತುಂಬಾ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಅದು ಸುಲಭ ಅಂತ ಅನಿಸ್ತದೆ. ಈ 3 ಅಂಕದ 4 ಪ್ರಶ್ನೆಗಳಲ್ಲಿ ಚಾಯ್ಸ್ ಇರ್ತದೆ ನೋಡಿ. 25ನೇ ಪ್ರಶ್ನೆ 3 ಅಂಕದ ಮೊದಲನೇ ಪ್ರಶ್ನೆಯಲ್ಲಿ ಚಾಯ್ಸ್ ಕೊಟ್ಟಿದ್ದಾರೆ. ಇದು ವಾಸ್ತವ ಸಂಖ್ಯೆಗಳು ಪಾಠದ ಪ್ರಶ್ನೆ, ಇದರಲ್ಲೇ ಚಾಯ್ಸ್ ಕೊಟ್ಟಿದ್ದಾರೆ. ಚಾಯ್ಸ್ ಪ್ರಶ್ನೆಯನ್ನು ನೋಡೋಣ. ಅಥವಾ ಸ್ಕ್ರೋಲ್ ಮಾಡಿ, ಕಾಣ್ತಾ ಇಲ್ಲ, ಸ್ಕ್ರೋಲ್ ಮಾಡಿ. ಸರಿ. ಅಥವಾ ನೋಡಿ ಇನ್ನೊಂದು ಪ್ರಶ್ನೆ ನೋಡಿ, ಚಾಯ್ಸ್ ಪ್ರಶ್ನೆ. 135 ಮತ್ತು 75ರ ಮಸಾವನ್ನು ಕಂಡು ಹಿಡಿಬೇಕಂತೆ. ಫುಲ್ ಸ್ಕ್ರೀನ್. 135 ಮತ್ತು 75ರ ಮಸಾವನ್ನು ಕಂಡು ಹಿಡಿಯಲಿಕ್ಕೆ 2-3 ವಿಧಾನಗಳನ್ನು ನಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಆದರೆ ಅವರು ಹೇಳ್ತಾ ಇದ್ದಾರೆ ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡು ಹಿಡಿಬೇಕಂತೆ. ಅದರ ನಂತರ ಮಸಾ 135, 75 ಅಂದ್ರೆ ನಾವು ಮಸಾ ಕಂಡು ಹಿಡಿತೇವಲ್ವಾ, 135 ಮತ್ತು 75ರ ಮಸಾ ಕಂಡು ಹಿಡಿದಾದ ನಂತರ ಆ ಮಸಾ
ಮತ್ತು 20 ಅವುಗಳ ಲಸಾವನ್ನು ಪುನಃ ಕಂಡುಹಿಡಿಯಬೇಕು. ಎರಡು ಕೆಲಸ ಉಂಟು. ಮೊದಲನೇ ಕೆಲಸ 135 ಮತ್ತು 75ರ ಮಸಾ ಕಂಡುಹಿಡಿಯುವುದು ಅವಿಭಾಜ್ಯ ಅಪವರ್ತನ ವಿಧಾನದಿಂದ. ಮತ್ತು ಆ ಮಸಾ ಮತ್ತು 20 ಇವುಗಳ ಲಸಾ ಪುನಃ ಕಂಡುಹಿಡಿಯಬೇಕು. ಅದನ್ನು ಕೂಡ ನಾವು ಅದಕ್ಕೆ ಎರಡು ವಿಧಾನ ಇದೆ, ಅದನ್ನು ಆಮೇಲೆ ನೋಡೋಣ. ಮೊದಲನೇದಾಗಿ 135 ಅವಿಭಾಜ್ಯ ಅಪವರ್ತನ ಮಾಡಬೇಕು. ಅದನ್ನು ನೀವು ಭಾಗಾಕಾರ ಮಾಡ್ಲಿಕ್ಕೆ ಆಗ್ತದೆ, ಅಪವರ್ತಿಸಿ ಮಾಡ್ಲಿಕ್ಕೆ ಆಗ್ತದೆ, ನಿಮ್ಗೆ ಗೊತ್ತದು. ಉದ್ದಕ್ಕೆ ಭಾಗಿಸ್ತಾ ಹೋಗ್ಬೇಕು. 135ಕ್ಕೆ ಮೊದಲು 3ರಿಂದ ಭಾಗಿಸಿ ಅಥವಾ 5ರಿಂದ ಭಾಗಿಸಿ. ಆಗ ನಿಮ್ಗೆ 5ರಿಂದ ಭಾಗಿಸುವಾಗ 27 ಸಿಗ್ತದೆ. 135ಕ್ಕೆ 5ರಿಂದ ಭಾಗಿಸಿ 27 ಸಿಗ್ತದೆ. 27ಕ್ಕೆ 3ರಿಂದ ಭಾಗಿಸಿದ್ರೆ 9 ಆಗ್ತದೆ. ಪುನಃ 9ಕ್ಕೆ 3ರಿಂದ ಭಾಗಿಸಿದ್ರೆ 3 ಆಗ್ತದೆ. ಪುನಃ 3ಕ್ಕೆ 3ರಿಂದ ಭಾಗಿಸಿದ್ರೆ 1 ಆಗ್ತದೆ. ಅಲ್ಲಿಗೆ 135ರ ಅವಿಭಾಜ್ಯ ಅಪವರ್ತನಗಳು 3 ಗುಣಿಸು 3 ಗುಣಿಸು 3 ಗುಣಿಸು 5 ಅನ್ನುವಂಥದ್ದು ಗೊತ್ತಾಯಿತು. ಅದನ್ನು 3ರ ಘನ ಗುಣಿಸು 5 ಅಂತ ಬರಿಬಹುದು. 3ರ ಘನ ಗುಣಿಸು 5 ಅಂತ ಬರಿಬಹುದು. ಅದೇ ರೀತಿ 75ರ ಅವಿಭಾಜ್ಯ ಅಪವರ್ತನ ಕಂಡು ಹಿಡಿಬೇಕಾದ್ರೆ 75ಕ್ಕೆ 5ರಿಂದ ಭಾಗಿಸಿ. 75ಕ್ಕೆ 5ರಿಂದ ಭಾಗಿಸಿದರೆ 25 ಆಗ್ತದೆ. 25ಕ್ಕೆ ಪುನಃ 5ರಿಂದ ಭಾಗಿಸಿದರೆ 5 3ಲಿ 3 ಸಿಗ್ತದೆ. 3ಕ್ಕೆ 3ರಿಂದ ಭಾಗಿಸಿದರೆ 1 ಆಗ್ತದೆ. 1 ಸಿಗುವವರೆಗೆ ಅಪವರ್ತನ ಕ್ರಿಯೆ ಮುಂದುವರಿಸಬೇಕು. 75ರ ಅವಿಭಾಜ್ಯ ಅಪವರ್ತನಗಳು 3 ಗುಣಿಸು 5 ಗುಣಿಸು 5 ಅಥವಾ 3 ಗುಣಿಸು 5ರ ವರ್ಗ ಅಂತ ಬರೀಬಹುದು. ಈಗ 135ರಲ್ಲಿ 3ರ ಘನ ಅನ್ನುವಂತಹ ಒಂದು ಅಪವರ್ತನ ಇದೆ. 75ರಲ್ಲಿ 3 ಅಂತ ಇದೆ. ಈ 3 ಅನ್ನುವಂಥದ್ದು ಸಾಮಾನ್ಯ ಅಪವರ್ತನ. ಆದ್ರೆ ಕಡಿಮೆ ಘಾತ ಸೂಚಿ ಇರುವಂತದ್ದನ್ನು ಬರಿಬೇಕು. ಮಸಾ ಕಂಡು ಹಿಡಿಯುವಾಗ ಸಾಮಾನ್ಯ ಅಪವರ್ತನಗಳಲ್ಲಿ ಕಡಿಮೆ ಘಾತ ಸೂಚಿಯ ಅಪವರ್ತನ ಬರಿಬೇಕು. 3ರ ಘನ ಮತ್ತು 3 ಇವುಗಳಲ್ಲಿ ಬರಿಬೇಕಾದದ್ದು 3. ಅದೇ ರೀತಿ 5 ಕೂಡ ಸಾಮಾನ್ಯ ಅಪವರ್ತನ. ಒಂದು ಕಡೆ 5 ಇದೆ, ಮತ್ತೊಂದು ಕಡೆ 5ರ ವರ್ಗ ಇದೆ. ಕಡಿಮೆ ಘಾತ ಸೂಚಿ ಇರುವಂತದ್ದು 5ಅನ್ನು ತಗೊಳ್ಬೇಕು. ಮಸಾ ಸಮ 3 ಗುಣಿಸು 5 15. 135 ಮತ್ತು 75ರ ಮಸಾ ನಾವು ಕಂಡು ಹಿಡಿದಿದ್ದೇವೆ. 15 ಅನ್ನುವಂಥದ್ದು ಗೊತ್ತಾಯಿತು. ಈಗ ಈ 15 ಮತ್ತು 20 ಇವುಗಳ ಲಸಾ ಕಂಡು ಹಿಡಿಬೇಕು. ಇದನ್ನು ಕೂಡ ನಾವು ಅವಿಭಾಜ್ಯ ಅಪವರ್ತನ ವಿಧಾನದಲ್ಲೇ ಮಾಡೋಣ. 15ರ ಅವಿಭಾಜ್ಯ ಅಪವರ್ತನಗಳು 3 ಮತ್ತು 5. 3 ಗುಣಿಸು 5 ಅಂತ ಬರೀರಿ. 20ರ ಅವಿಭಾಜ್ಯ ಅಪವರ್ತನಗಳು 2 ಗುಣಿಸು 2 ಗುಣಿಸು 5 ಅಂದ್ರೆ 2ರ ವರ್ಗ ಗುಣಿಸು 5. ಲಸಾ ಕಂಡು ಹಿಡಿಯುವಾಗ ನಾವು ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಸಾಮಾನ್ಯ ಅಪವರ್ತನಗಳನ್ನು ಬರಿತೇವೆ. ಸಾಮಾನ್ಯ ಅಪವರ್ತನಗಳ ನಂತರ ಸಾಮಾನ್ಯವಲ್ಲದ ಅಪವರ್ತನಗಳನ್ನು ಕೂಡ ಬರಿತೇವೆ. ಇಲ್ಲಿ ಸಾಮಾನ್ಯ ಅಪವರ್ತನ ಯಾವುದು ಅಂದರೆ 5. ಮೊದಲು 5ಅನ್ನು ಬರ್ಕೊಳ್ಳೋದು. ಈಗ 3 ಸಾಮಾನ್ಯವಲ್ಲದ ಅಪವರ್ತನ, ಆದರೂ ಕೂಡ ಅದನ್ನು ಬರಿಬೇಕು. 2ರ ವರ್ಗ ಸಾಮಾನ್ಯವಲ್ಲದ ಅಪವರ್ತನ, ಅದನ್ನೂ ಕೂಡ ಬರಿಬೇಕು. 2ರ ವರ್ಗ ಬರಿಬೇಕು, 3ಅನ್ನೂ ಬರಿಬೇಕು, 5ಅನ್ನೂ ಬರಿಬೇಕು. 2ರ ವರ್ಗ ಅಂದ್ರೆ 4. 4 ಗುಣಿಸು 3 12. 12 ಗುಣಿಸು 5 60. 15 ಮತ್ತು 20ರ ಲಸಾ 60. ಅಲ್ಲಿಗೆ ಈ ಲೆಕ್ಕವನ್ನು ಪೂರ್ಣಗೊಳಿಸಿದ್ದೇವೆ. ನೋಡಿ, ಇಷ್ಟು ಮಾಡಿದರೆ ಎರಡೇ ಕೆಲಸ. ಒಂದು ಮಸಾ ಕಂಡು ಹಿಡಿಯುವ ಕೆಲಸ, ಇನ್ನೊಂದು ಲಸಾ ಕಂಡು ಹಿಡಿಯುವ ಕೆಲಸ. ಅಲ್ಲಿಗೆ ನಮಗೆ 3 ಅಂಕಗಳು ಸಿಗ್ತವೆ. ಸ್ಕ್ರೋಲ್ ಮಾಡುವ. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಗೆ ಹೋಗೋಣ. 26ನೇ ಪ್ರಶ್ನೆ ಬರ್ಕೊಳ್ಳಿ. 3 ಮತ್ತು -3 ಇವುಗಳು ಪಿ ಆಫ್ ಎಕ್ಸ್ ಸಮ ಎಕ್ಸ್ ಘನ ಪ್ಲಸ್ 2x ವರ್ಗ ಮೈನಸ್ 9x ಮೈನಸ್ 18ರ ಎರಡು ಶೂನ್ಯತೆಗಳಾದರೆ ಪಿ ಆಫ್ ಎಕ್ಸಿನ ಮತ್ತೊಂದು ಶೂನ್ಯತೆಯನ್ನು ಕಂಡುಹಿಡಿಯಿರಿ. ನೋಡಿ, ಅಲ್ಲಿ ಕೊಟ್ಟಿರುವಂತಹ ಬಹುಪದೋಕ್ತಿಯ ಗರಿಷ್ಠ ಘಾತ 3 ಇದೆ. ಎಕ್ಸ್ ಘನ ಪ್ಲಸ್ 2x ವರ್ಗ ಮೈನಸ್ 9x ಮೈನಸ್ 18. ಗರಿಷ್ಠ ಘಾತ 3 ಅಂತ ಹೇಳಿದ್ರೆ ಒಂದು ಶೂನ್ಯತೆ ಇರ್ಬೋದು, 2 ಶೂನ್ಯತೆಗಳು ಇರ್ಬೋದು, 3 ಶೂನ್ಯತೆಗಳು ಕೂಡ ಇರ್ಬೋದು. ಆದ್ರೆ ಅವರು ಪ್ರಶ್ನೆಯಲ್ಲಿ ಹೇಳಿರುವ ಪ್ರಕಾರ ಅವರು ಪ್ರಶ್ನೆಯಲ್ಲಿ 2 ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ, ಮತ್ತೊಂದು ಶೂನ್ಯತೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ಬಹುಪದೋಕ್ತಿಗೆ 3 ಶೂನ್ಯತೆಗಳು ಇವೆ ಅಂತ ಪ್ರಶ್ನೆಯ ಪ್ರಕಾರ ನಮಗೆ ಗೊತ್ತಾಯಿತು ಅಲ್ವಾ? ಸರಿ, ಉತ್ತರ ನೋಡೋಣ.
ಪ್ರಶ್ನೆ ಬರ್ಕೊಂಡ್ರಲ್ವಾ? ಈಗ 3 ಮತ್ತು -3 ಬಹುಪದೋಕ್ತಿಯ ಶೂನ್ಯತೆಗಳಾದರೆ, 3 ಶೂನ್ಯತೆ ಆದರೆ x-3 ಅನ್ನುವಂಥದ್ದು, ರಿಪೀಟ್ ಮಾಡ್ತೇನೆ ನಾನು, 3 ಅನ್ನುವಂತಹ ಸಂಖ್ಯೆ ಬಹುಪದೋಕ್ತಿಯ ಶೂನ್ಯತೆ ಆದರೆ x-3 ಬಹುಪದೋಕ್ತಿಯ ಅಪವರ್ತನವಾಗುತ್ತದೆ. ಅದೇ ರೀತಿ -3 ಅನ್ನುವಂತಹ ಸಂಖ್ಯೆ ಬಹುಪದೋಕ್ತಿಯ ಶೂನ್ಯತೆ ಆದರೆ x+3 ಬಹುಪದೋಕ್ತಿಯ ಅಪವರ್ತನವಾಗುತ್ತದೆ. ಇನ್ನೊಮ್ಮೆ ಹೇಳ್ತೇನೆ, -3 ಬಹುಪದೋಕ್ತಿಯ ಶೂನ್ಯತೆ ಆದರೆ x+3 ಬಹುಪದೋಕ್ತಿಯ ಅಪವರ್ತನವಾಗಿರುತ್ತದೆ. ಅಲ್ಲಿ ವಾಕ್ಯದಲ್ಲಿ ಬರಿಬೇಕು ನೀವು, 3 ಮತ್ತು -3 ಇವುಗಳು p ಆಫ್ x ನ ಎರಡು ಶೂನ್ಯತೆಗಳಾದರೆ x-3 ಮತ್ತು x+3 p ಆಫ್ x ನ ಅಪವರ್ತನಗಳಾಗಿರುತ್ತವೆ ಅಂತ ಬರೀರಿ. ಸರಿ, ಈಗ ಈ ಎರಡು ಬಹುಪದೋಕ್ತಿಗಳು ಅಂದ್ರೆ x-3 ಮತ್ತು x+3 ಕೊಟ್ಟಿರುವಂತಹ ಬಹುಪದೋಕ್ತಿಯ ಅಪವರ್ತನಗಳಾದರೆ ಈ x-3 ಮತ್ತು x+3ರ ಗುಣಲಬ್ಧ ಅದು ಕೂಡ ಬಹುಪದೋಕ್ತಿಯ ಅಪವರ್ತನವಾಗುತ್ತದೆ. ಒಂದು ಉದಾಹರಣೆ ಕೊಡ್ತೇನೆ ವಿದ್ಯಾರ್ಥಿ, ಸ್ವಲ್ಪ ಬ್ರೇಕ್ ಹಾಕಿ ಒಂದು ಉದಾಹರಣೆ ಕೊಡ್ತೇನೆ ನೋಡಿ. 20 ಅನ್ನುವಂತಹ ಒಂದು ಸಂಖ್ಯೆ ಇದೆ. ಈ 2 ಅನ್ನುವಂಥದ್ದು 20ರ ಅಪವರ್ತನವಾಗಿದೆ. ಕೊಟ್ಟ ಸಂಖ್ಯೆ 20, 2 ಅನ್ನುವಂಥದ್ದು 20ರ ಅಪವರ್ತನವಾಗಿದೆ. ಹಾಗೆಯೇ 5 ಅನ್ನುವಂತಹ ಮತ್ತೊಂದು ಸಂಖ್ಯೆ ಅದು ಕೂಡ 20ರ ಅಪವರ್ತನವಾಗಿದೆ. ರಿಪೀಟ್ ಮಾಡ್ತೇನೆ, 2 20ರ ಅಪವರ್ತನವಾಗಿದೆ, 5 ಕೂಡ 20ರ ಅಪವರ್ತನವಾಗಿದೆ. ಈಗ 2 ಮತ್ತು 5 ಗುಣಿಸಿ, 2 ಇಲ್ಲಿ 10 ನೋಡಿ, 10 ಕೂಡ 20ರ ಅಪವರ್ತನವಾಗಿದೆ. ಆದ್ದರಿಂದ ಒಂದು ಸಂಖ್ಯೆಗೆ 2 ಅಪವರ್ತನಗಳಿದ್ರೆ ಆ 2 ಅಪವರ್ತನಗಳ ಗುಣಲಬ್ಧ ಕೂಡ ದತ್ತ ಸಂಖ್ಯೆಯ ಅಪವರ್ತನವಾಗಿರುತ್ತದೆ. ಅದೇ ರೀತಿ ಇಲ್ಲಿ x-3 p ಆಫ್ x ನ ಅಪವರ್ತನ, x+3 ಕೂಡ p ಆಫ್ x ನ ಅಪವರ್ತನ. ಆದ್ದರಿಂದ x-3 ಮತ್ತು x+3ರ ಗುಣಲಬ್ಧ ಅಂದರೆ x ವರ್ಗ -9 ಹೇಗೆ ಗುಣಿಸಿದ್ದಾರೆ ಅದನ್ನು ನಾವು ಬೀಜಗಣಿತದಲ್ಲಿ ಒಂದು ಸೂತ್ರ ಕಲ್ತಿದ್ದೇವೆ, a+b ಇಂಟು a - b ಅಂದರೆ a² - b². ಆ ಸೂತ್ರವನ್ನು ಇಲ್ಲಿ ಉಪಯೋಗಿಸಿದ್ದಾರೆ. x+3 ಗುಣಿಸು x-3 ಅಂದರೆ x² - 3² ಅಂದ್ರೆ 9, x² - 9 ಅವುಗಳ ಗುಣಲಬ್ಧ ಆಗ್ತದೆ. ಈಗ x² - 9 ಕೂಡ ಅದು ಕೊಟ್ಟಿರುವಂತಹ p ಆಫ್ x ಬಹುಪದೋಕ್ತಿಯ ಅಪವರ್ತನವಾಗಿದೆ. ಈಗ x ವರ್ಗ -9ರಿಂದ ಆ p ಆಫ್ x ಎಂಬ ಬಹುಪದೋಕ್ತಿಗೆ ಅಂದರೆ x ಘನ ಪ್ಲಸ್ 2x ವರ್ಗ -9x - 18ಕ್ಕೆ ದೀರ್ಘ ಭಾಗಾಕಾರ ಮಾಡಬೇಕು. ನೋಡಿ, ಇಲ್ಲಿ ದೀರ್ಘ ಭಾಗಾಕಾರ ಮಾಡಿದ್ದಾರೆ. x ಘನಕ್ಕೆ x ವರ್ಗದಿಂದ ಭಾಗಿಸಿದರೆ x ಆಗ್ತದೆ. ಆದ್ದರಿಂದ ಭಾಗಲಬ್ಧದ ಮೊದಲನೇ ಪದ x ಇಂದ x ವರ್ಗಕ್ಕೆ ಗುಣಿಸಿದರೆ x ಘನ ಆಗ್ತದೆ. ಆಮೇಲೆ x ನಿಂದ -9ಕ್ಕೆ ಗುಣಿಸಿದರೆ -9x ಆಗ್ತದೆ. ಅಲ್ಲಿ x ಘನ ಮತ್ತು -x ಘನ ಕಳೆದರೆ 0 ಆಯಿತು. 2x ವರ್ಗದ ಕೆಳಗೆ 2x ವರ್ಗ ಬರೀರಿ. -9x ನಿಂದ -9x ಅನ್ನು ಕಳೆದರೆ 0 ಆಗ್ತದೆ. -18ರ ಕೆಳಗೆ -18 ಬರೀರಿ. ಅಲ್ಲಿ ಉಳಿದದೇನು 2x ವರ್ಗ -18 ಆಯಿತು. ಈಗ 2x ವರ್ಗಕ್ಕೆ x ವರ್ಗದಿಂದ ಭಾಗಿಸಿದರೆ +2 ಆಗ್ತದೆ. ಭಾಗಲಬ್ಧದಲ್ಲಿ ಎರಡನೇ ಪದ +2 ಆಯಿತು. +2ರಿಂದ x ವರ್ಗಕ್ಕೆ ಗುಣಿಸಿದರೆ 2x ವರ್ಗ, ಅದನ್ನು 2x ವರ್ಗದ ಕೆಳಗೆ ಬರೆಯಿರಿ. ಮತ್ತು +2ರಿಂದ -9ಕ್ಕೆ ಗುಣಿಸಿದರೆ -18 ಆಗ್ತದೆ. ಅದನ್ನು -18ರ ಕೆಳಗೆ ಬರೆಯಿರಿ. 2x ವರ್ಗದಿಂದ 2x ವರ್ಗ ಕಳೆದರೆ 0, -18ರಿಂದ -18 ಕಳೆದರೆ ಕೂಡ 0. ಭಾಗಲಬ್ಧ x+2 ಆಯಿತು. ಶೇಷ 0 ಇದೆ. ಶೇಷ 0 ಆದರೆ ಈಗ x+2 ಅನ್ನುವಂಥದ್ದು ಅದು ಕೂಡ p ಆಫ್ x ನ ಮತ್ತೊಂದು ಅಪವರ್ತನ. ಅಲ್ಲಿಗೆ p ಆಫ್ x ಎಂಬ ಈ ಬಹುಪದೋಕ್ತಿಗೆ 3 ಅಪವರ್ತನಗಳಿವೆ ಅಂತಾಯ್ತು. ಒಂದು ಅಪವರ್ತನ x-3, ಎರಡನೇ ಅಪವರ್ತನ x+3. ಈಗ ತಾನೇ ಸಿಕ್ಕಿದ ಪ್ರಕಾರ x+2 ಕೂಡ ಅದು p ಆಫ್ x ನ ಅಪವರ್ತನವಾಗಿದೆ. x+2 ಬಹುಪದೋಕ್ತಿಯ 3ನೇ ಅಪವರ್ತನವಾಗಿದೆ. ಈಗ x+2 ಅಪವರ್ತನವಾದರೆ -2 ಅದರ ಮತ್ತೊಂದು ಶೂನ್ಯತೆ. ವಿದ್ಯಾರ್ಥಿಗಳೇ, 26ನೇ ಪ್ರಶ್ನೆ, ಇದು ಕೂಡ 3 ಅಂಕದ ಪ್ರಶ್ನೆ. ನಾನು ಆಗ್ಲೇ ಹೇಳಿದೆ 3 ಅಂಕದ 4 ಪ್ರಶ್ನೆಗಳಿಗೆ ಚಾಯ್ಸ್ ಇರ್ತದೆ. ಈ 26ನೇ ಪ್ರಶ್ನೆ ಅಂದ್ರೆ 3 ಅಂಕದ 2ನೇ ಪ್ರಶ್ನೆ ಪುನಃ ಇದಕ್ಕೆ ಚಾಯ್ಸ್ ಇದೆ. ಸ್ಕ್ರೋಲ್ ಮಾಡಿ ಚಾಯ್ಸ್ ನೋಡೋಣ. ಅಥವಾ ಬಹುಪದೋಕ್ತಿ ಪಾಠದ ಮತ್ತೊಂದು ಪ್ರಶ್ನೆಯಲ್ಲಿ ಚಾಯ್ಸ್ ನಲ್ಲಿ ಕೊಟ್ಟಿದ್ದಾರೆ
ಇದು ಸ್ವಲ್ಪ ಸುಲಭವಾಗಿದೆ ಅಂತ ಕಾಣ್ತದೆ. ಪಿ ಆಫ್ ಎಕ್ಸ್ ಸಮ 3x ಘನ ಪ್ಲಸ್ ಎಕ್ಸ್ ವರ್ಗ ಪ್ಲಸ್ 2x ಪ್ಲಸ್ 5 ಬಹುಪದೋಕ್ತಿ ಜಿ ಆಫ್ ಎಕ್ಸ್ ನಿಂದ ಭಾಗಿಸಿದಾಗ ಪಡೆಯುವ ಭಾಗಲಬ್ಧ ಮತ್ತು ಶೇಷಗಳು ಕ್ರಮವಾಗಿ 3x ಮೈನಸ್ 5 ಮತ್ತು 9x ಪ್ಲಸ್ 10 ಆದರೆ ಜಿ ಆಫ್ ಎಕ್ಸ್ ಅನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ನಿಮ್ಮ ಪಠ್ಯ ಪುಸ್ತಕದಲ್ಲಿರುವ ಪ್ರಶ್ನೆ. ಹಾಗೆಯೇ ಈ ಪ್ರಶ್ನೆಯನ್ನು ನಾನು ಅನೇಕ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದ್ದೇನೆ. ಹಾಗೆ ಈ ಹಿಂದಿನ ಪಬ್ಲಿಕ್ ಪರೀಕ್ಷೆಯ ಪತ್ರಿಕೆಗಳಲ್ಲಿಯೂ ನೋಡಿದ್ದೇನೆ. ಅನೇಕ ಜಿಲ್ಲೆಗಳು ನಡೆಸಿರುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೂಡ ಈ ಪ್ರಶ್ನೆ ಕಂಡಿದೆ. ಇದು ಸ್ವಲ್ಪ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ನೀವು ಬೇಕಾದ್ರೆ ಟಿಕ್ ಮಾಡ್ಕೊಳ್ಬಹುದು. ಸರಿ, ನಾವು ದತ್ತಾಂಶಗಳನ್ನು ಪಟ್ಟಿ ಮಾಡಿಕೊಳ್ಬೇಕು. ಮೊದಲು ಪಿ ಆಫ್ ಎಕ್ಸ್ ಸಮ 3x ಘನ ಪ್ಲಸ್ ಎಕ್ಸ್ ವರ್ಗ ಪ್ಲಸ್ 2x ಪ್ಲಸ್ 5 ಅಂತ ಬರ್ಕೊಳ್ಳಿ. ಅಲ್ಲಿ ಪಟ್ಟಿ ಮಾಡ್ಕೊಳ್ಳಿಲ್ಲ, ನೀವು ಪಟ್ಟಿ ಮಾಡ್ಕೊಂಡ್ರೆ ಉತ್ತಮ. ನೋಡಿ, ಜಿ ಆಫ್ ಎಕ್ಸ್ ಅನ್ನು ಕೊಡ್ಲಿಲ್ಲ, ನಾವು ಕಂಡು ಹಿಡಿಬೇಕು, ಅದನ್ನು ಬರಿಬೇಡಿ. ಭಾಗಲಬ್ಧ ಯಾವುದು? ಭಾಗಲಬ್ಧ 3x ಮೈನಸ್ 5. ಭಾಗಲಬ್ಧಕ್ಕೆ ನಾವು ಯಾವ ಸಂಕೇತ ಹಾಕ್ತೇವೆ? ಕ್ಯೂ ಆಫ್ ಎಕ್ಸ್ ಅಂತ ಹಾಕ್ತೇವೆ. ಕ್ಯೂ ಆಫ್ ಎಕ್ಸ್ ಸಮ 3x ಮೈನಸ್ 5 ಅಂತ ಬರೆಯಿರಿ. ಶೇಷ ಯಾವುದು? 9x ಪ್ಲಸ್ 10. ಶೇಷಕ್ಕೆ ಯಾವ ಸಂಕೇತ ಬಳಸ್ತೇವೆ? ಆರ್ ಆಫ್ ಎಕ್ಸ್ ಅಂತ ಬಳಸ್ತೇವೆ. ಆರ್ ಆಫ್ ಎಕ್ಸ್ ಸಮ 9x ಪ್ಲಸ್ 10. ನಾನು ರಿಪೀಟ್ ಮಾಡ್ತೇನೆ, ನೀವು ಈ ಮೂರನ್ನು ಬರ್ಕೊಳ್ಬೇಕು. ಪಿ ಆಫ್ ಎಕ್ಸ್ ಸಮ 3x ಘನ ಪ್ಲಸ್ ಎಕ್ಸ್ ವರ್ಗ ಪ್ಲಸ್ 2x ಪ್ಲಸ್ 5. ಕ್ಯೂ ಆಫ್ ಎಕ್ಸ್ ಸಮ 3x ಮೈನಸ್ 5. ಆರ್ ಆಫ್ ಎಕ್ಸ್ ಸಮ 9x ಪ್ಲಸ್ 10. ಇಲ್ಲಿ ಭಾಗಾಕಾರದ ಅನುಪ್ರಮೇಯ ಉಪಯೋಗಿಸ್ತಾ ಇದ್ದೇವೆ ನಾವು. ಭಾಜ್ಯ ಸಮ ಭಾಜಕ ಗುಣಿಸು ಭಾಗಲಬ್ಧ ಪ್ಲಸ್ ಶೇಷ. ಅದನ್ನೇ ಸಂಕೇತದ ರೂಪದಲ್ಲಿ ಬರೆಯೋದಾದರೆ ಪಿ ಆಫ್ ಎಕ್ಸ್ ಸಮ ಜಿ ಆಫ್ ಎಕ್ಸ್ ಗುಣಿಸು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್. ಇದನ್ನೇ ರೀಅರೇಂಜ್ ಮಾಡಿ ಬರೆದ್ರೆ ನೋಡಿ, ಅಲ್ಲಿ ನಮಗೆ ಜಿ ಆಫ್ ಎಕ್ಸ್ ಅನ್ನುವಂಥದ್ದು ಪ್ರತ್ಯೇಕಿಸಬೇಕು, ಒಂದೇ ಬದಿಯಲ್ಲಿ ಇರಬೇಕು. ಅದನ್ನು ಜಿ ಆಫ್ ಎಕ್ಸ್ ನ ಜೊತೆಗಿರುವಂತದ್ದನ್ನೆಲ್ಲ ಮತ್ತೊಂದು ಬದಿಗೆ ವರ್ಗಾಯಿಸಬೇಕು. ಮೊದಲು ಆರ್ ಆಫ್ ಎಕ್ಸ್ ಅನ್ನು ಮತ್ತೊಂದು ಬದಿಗೆ ವರ್ಗಾಯಿಸಿದ್ರೆ ಅಲ್ಲಿ ಪ್ಲಸ್ ಆರ್ ಆಫ್ ಎಕ್ಸ್, ಮತ್ತೊಂದು ಬದಿಯಲ್ಲಿ ಮೈನಸ್ ಆರ್ ಆಫ್ ಎಕ್ಸ್ ಆಗ್ತದೆ. ಪಿ ಆಫ್ ಎಕ್ಸ್ ಮೈನಸ್ ಆರ್ ಆಫ್ ಎಕ್ಸ್ ಆಯ್ತು. ಮತ್ತು ಕ್ಯೂ ಆಫ್ ಎಕ್ಸ್ ಅನ್ನು ಜಿ ಆಫ್ ಎಕ್ಸ್ ಗೆ ಗುಣಿಸಿದ್ದಾರೆ, ಅದನ್ನು ಮತ್ತೊಂದು ಬದಿಗೆ ವರ್ಗಾಯಿಸುವಾಗ ಭಾಗಿಸು ಕ್ಯೂ ಆಫ್ ಎಕ್ಸ್ ಆಗ್ತದೆ. ಒಂದೇ ಪೆಟ್ಟಿಗೆ ಬರಿಬಹುದು ಅದನ್ನು. ಜಿ ಆಫ್ ಎಕ್ಸ್ ಸಮ ಪಿ ಆಫ್ ಎಕ್ಸ್ ಮೈನಸ್ ಆರ್ ಆಫ್ ಎಕ್ಸ್ ಪೂರ್ಣ ಭಾಗಿಸು ಕ್ಯೂ ಆಫ್ ಎಕ್ಸ್. ಮೊದಲು ಇದನ್ನು ಒಂದು ಸೂತ್ರದ ರೂಪದಲ್ಲಿ ಬರ್ಕೊಂಡಾಯ್ತು. ಈಗ ಆದೇಶಿಸಬೇಕು. ಜಿ ಆಫ್ ಎಕ್ಸ್ ಸಮ ಅಂಶದಲ್ಲಿ ಮೊದಲು ಪಿ ಆಫ್ ಎಕ್ಸ್ ಇದೆ. ಪಿ ಆಫ್ ಎಕ್ಸ್ ನೀವು ಆಗಲೇ ಬರ್ಕೊಂಡಿದ್ದೀರಿ. 3x ಘನ ಪ್ಲಸ್ ಎಕ್ಸ್ ವರ್ಗ ಪ್ಲಸ್ 2x ಪ್ಲಸ್ 5. ಪಿ ಆಫ್ ಎಕ್ಸ್ ಆದ್ಮೇಲೆ ಮೈನಸ್ ಚಿಹ್ನೆ ಹಾಕಿ, ಮೈನಸ್ ಚಿಹ್ನೆ ಹಾಕಿದ ನಂತರ ಕೂಡ್ಲೆ ಬ್ರಾಕೆಟ್ ಹಾಕಬೇಕು. ಒಂದೇ ಪದ ಇದ್ರೆ ಪರವಾಗಿಲ್ಲ, ಅಲ್ಲಿ ಶೇಷ ಆರ್ ಆಫ್ ಎಕ್ಸ್ ನಲ್ಲಿ 2 ಪದಗಳಿರುವ ಕಾರಣ, ಅದರ ಹೊರಗೆ ಮೈನಸ್ ಚಿಹ್ನೆ ಇರುವ ಕಾರಣ ಕಂಪಲ್ಸರಿಯಾಗಿ ಬ್ರಾಕೆಟ್ ಹಾಕೊಳ್ಳೇಬೇಕು. ಇಲ್ಲದಿದ್ದರೆ ನಾವು ಖಂಡಿತ ತಪ್ಪು ಮಾಡ್ತೀರಿ. ಮೈನಸ್ ಹಾಕಿ ಬ್ರಾಕೆಟ್ನೊಳಗೆ ಆರ್ ಆಫ್ ಎಕ್ಸ್ ಅಂದ್ರೆ 9x ಪ್ಲಸ್ 10 ಬರೆಯಿರಿ. ಪೂರ್ಣ ಭಾಗಿಸು, ಎರಡು ಉದ್ದಕ್ಕೊಂದು ಗೆರೆ ಇಳಿರಿ, ಛೇದದಲ್ಲಿ 3x ಮೈನಸ್ 5. 3x ಮೈನಸ್ 5 ಅಂತ ಹೇಳಿದ್ರೆ ಅದು ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ 3x ಮೈನಸ್ 5. ಸರಿ, ಈಗ ಅಂಶದಲ್ಲಿ ಬ್ರಾಕೆಟ್ ಓಪನ್ ಮಾಡ್ಬೇಕಲ್ಲಿ. 3x ಘನ ಪ್ಲಸ್ ಎಕ್ಸ್ ವರ್ಗ ಪ್ಲಸ್ 2x ಪ್ಲಸ್ 5. ಇದರ ನಂತರ ನೋಡಿ, ಬ್ರಾಕೆಟ್ ಓಪನ್ ಮಾಡುವಾಗ ಮೈನಸ್ ನಿಂದ ಬ್ರಾಕೆಟಿನ ಒಳಗಿರುವ ಎರಡೂ ಪದಗಳಿಗೆ ಗುಣಿಸಬೇಕು. ಮೈನಸ್ಸಿನ 9x ಮೈನಸ್ 9x ಮೈನಸ್ ಇಂಟು ಪ್ಲಸ್ 10, ಮೈನಸ್ ಇಂಟು ಪ್ಲಸ್ ಮೈನಸ್ ನೋಡಿ ಮೈನಸ್ 10 ಆಗ್ತದೆ. ಬ್ರಾಕೆಟ್ ಬೇಕಂತಿಲ್ಲ. ಈಗ ಸಜಾತಿಯ ಪದಗಳಿವೆ. 3x ಘನ ಒಂದೇ ಪದ ಇರೋದು, ಪ್ಲಸ್ ಎಕ್ಸ್ ವರ್ಗ ಒಂದೇ ಪದ ಇರೋದು. ನೋಡಿ, ಇಲ್ಲಿ ಅಂಶದಲ್ಲಿ ಪ್ಲಸ್ 2x ಇದೆ, ಮೈನಸ್ 9x ಇದೆ. ಈ 2x ಮತ್ತು ಮೈನಸ್ 9x ಸಜಾತಿಯ ಪದಗಳು. ಬೇರೆ ಬೇರೆ ಚಿಹ್ನೆ ಇದೆ, ಕಳಿಬೇಕು. 9x 2x ಕಳೆದರೆ 7x ಆಗ್ತದೆ. ದೊಡ್ಡ ಪದದ ಚಿಹ್ನೆ ಮೈನಸ್, ಆದ್ರಿಂದ ಮೈನಸ್ 7x ಆಗ್ತದೆ. ಅದೇ ರೀತಿ ಪ್ಲಸ್ 5 ಮೈನಸ್ 10 ಇವುಗಳು ಕೂಡ ಸಜಾತಿ ಪದಗಳು. ಪ್ಲಸ್ 5 ಮೈನಸ್ 10 ಬೇರೆ ಬೇರೆ ಚಿಹ್ನೆ ಇದೆ. 10 ರಿಂದ 5 ಕಳೆದರೆ 5, ದೊಡ್ಡ ಸಂಖ್ಯೆ 10, ಅದರ ಚಿಹ್ನೆ ಮೈನಸ್, ಆದ್ದರಿಂದ ಮೈನಸ್ 5 ಆಗ್ತದೆ. ಅಂಶ 3x ಘನ ಪ್ಲಸ್ ಎಕ್ಸ್ ವರ್ಗ ಮೈನಸ್ 7x ಮೈನಸ್ 5 ಪೂರ್ಣ ಭಾಗಿಸು 3x ಮೈನಸ್ 5. ಈಗ ನಾವು ದೀರ್ಘ ಭಾಗಾಕಾರ ಮಾಡಬೇಕು. ನೆಕ್ಸ್ಟ್ ಪೇಜಿಗೆ ಹೋಗೋಣ.
ಮುಂದಿನ ಪೇಜ್ನಲ್ಲಿ ದೀರ್ಘ ಭಾಗಾಕಾರ ಇದೆ ನೋಡಿ, ಬರ್ಕೊಳ್ಳಿ. ಭಾಜ್ಯದ ಮೊದಲ ಪದ 3x ಘನ, ಭಾಜಕದ ಮೊದಲ ಪದ 3x, 3x ಘನಕ್ಕೆ 3x ನಿಂದ ಭಾಗಿಸಿದರೆ ಸಿಗುವಂತಹ ಭಾಗಲಬ್ಧ x ವರ್ಗ, ಅದು ಭಾಗಲಬ್ಧದ ಮೊದಲ ಪದವಾಗಿದೆ. ಈಗ x ವರ್ಗದಿಂದ ಭಾಜಕದ ಪ್ರತಿಯೊಂದು ಪದಕ್ಕೆ ಗುಣಿಸಬೇಕು. x ವರ್ಗ ಗುಣಿಸು 3x, 3x ಘನ, x ವರ್ಗ ಗುಣಿಸು -5, -5x ವರ್ಗ. ಈಗ ಕಳಿಬೇಕು, ಅಲ್ಲಿ ಚಿಹ್ನೆ ಎಲ್ಲ ಬದಲಾಯಿಸಲ್ಲ, ಚಿಹ್ನೆ ಬದಲಾಯಿಸಿಕೊಳ್ಳಿ. 3x ಘನ -3x ಘನ ಕ್ಯಾನ್ಸಲ್ ಆಗ್ತದೆ. ಅಲ್ಲಿ -5x ವರ್ಗ ಚಿಹ್ನೆ ಬದಲಾಯಿಸಿದರೆ +x ವರ್ಗ ಆಗ್ತದೆ. x ವರ್ಗ ಪ್ಲಸ್ 5x ವರ್ಗ 6x ವರ್ಗ ಆಗ್ತದೆ. ಆ -7x ಅನ್ನು ಕೆಳಕ್ಕೆ ತನ್ನಿ. ಈಗ -6x ವರ್ಗ -7x ಇದು ಭಾಜ್ಯ ಆಯಿತು. ಭಾಜ್ಯದ ಮೊದಲ ಪದ 6x ವರ್ಗಕ್ಕೆ ಭಾಜಕದ ಮೊದಲ ಪದ 3x ನಿಂದ ಭಾಗಿಸಿದರೆ ಭಾಗಲಬ್ಧದ ಎರಡನೇ ಪದ 2x ಸಿಗ್ತದೆ. ಈಗ 2x ನಿಂದ 3x ಗೆ ಗುಣಿಸಿ 6x ವರ್ಗ ಆಯಿತು. 2x ನಿಂದ -5ಕ್ಕೆ ಗುಣಿಸಿ -10x ಆಗ್ತದೆ. 6x ವರ್ಗದಿಂದ -6x ವರ್ಗ ಕಳೆಯಿರಿ, ಕ್ಯಾನ್ಸಲ್ ಆಗ್ತದೆ 0. -7x ಅದು -10x ಅನ್ನು ಚಿಹ್ನೆ ಬದಲಾಯಿಸಿದರೆ +10x ಆಗ್ತದೆ. -7x + 10x ಇವುಗಳ ಮೊತ್ತ 3x ಆಗ್ತದೆ. -5 ಅನ್ನು ಕೆಳಕ್ಕೆ ಇಳಿಸಿ 3x - 5. ಭಾಜಕ ಕೂಡ 3x - 5. ಭಾಜ್ಯ ಮತ್ತು ಭಾಜಕ ಒಂದೇ ರೀತಿ ಇದ್ರೆ ಭಾಗಲಬ್ಧ ಯಾವಾಗಲೂ ಕೂಡ 1 ಆಗಿರ್ತದೆ. ಈಗ 1 ಗುಣಿಸು 3x 3x, 1 ಗುಣಿಸು -5 -5. 3x - 5ರಿಂದ 3x - 5 ಅನ್ನು ಕಳೆದರೆ ಶೇಷ 0 ಆಗ್ತದೆ. ನಮಗೆ ಸಿಕ್ಕಿದಂತಹ ಭಾಗಲಬ್ಧ x ವರ್ಗ + 2x + 1 ಆಗಿದೆ. ಅದೇ g ಆಫ್ x ಆಗಿದೆ. ಬರೀರಿ ಕೊನೆಯ ವಾಕ್ಯ. ಹಾಗಾದರೆ g ಆಫ್ x ಸಮ x ವರ್ಗ + 2x + 1. ಇಷ್ಟು ಮಾಡಿದರೆ ನಿಮಗೆ 3 ಅಂಕಗಳು ಸಿಗ್ತವೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ. ಇದೇ ರೀತಿಯ ಬೇರೆ ಬೇರೆ ಲೆಕ್ಕಗಳು ನಮ್ಮ ಪಠ್ಯ ಪುಸ್ತಕದಲ್ಲಿ ಇವೆ. ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಇವೆ. ಮಾದರಿ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಹತ್ರ ಇದ್ರೆ ಅವುಗಳಲ್ಲಿ ಕೂಡ ಹುಡುಕಿ ಇಂತಹ ಬೇರೆ ಪ್ರಶ್ನೆಗಳು ಕೂಡ ಸಿಗ್ತವೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈ ರೀತಿಯ ಪ್ರಶ್ನೆಯಲ್ಲಿ ನೀವು ತುಂಬಾ ಎಚ್ಚರ ವಹಿಸಬೇಕಾದದ್ದು ಎಲ್ಲಿ ಅಂದರೆ ಚಿಹ್ನೆಗಳಲ್ಲಿ. ಚಿಹ್ನೆಗಳನ್ನು ತುಂಬಾ ಜಾಗರೂಕತೆಯಿಂದ ಎರಡು ಪದಗಳನ್ನು ಕೂಡಿಸುವಾಗ ಕಳೆಯುವಾಗ ಅತ್ಯಂತ ಎಚ್ಚರಿಕೆಯನ್ನು ವಹಿಸಿ ಚಿಹ್ನೆಗಳನ್ನು ಸೂಕ್ತವಾದ ಚಿಹ್ನೆಯನ್ನು ಹಾಕಬೇಕಾಗ್ತದೆ. ಎಲ್ಲಿಯಾದ್ರೂ ಒಂದು ಕಡೆ ತಪ್ಪು ಚಿಹ್ನೆ ಹಾಕಿದರೆ ನಿಮಗೆ ಉತ್ತರವೇ ಸಿಗುವುದಿಲ್ಲ. ನಿಮಗೆ ತಪ್ಪು ಅಂತ ಗೊತ್ತಿರ್ತದೆ, ಅದನ್ನು ಹುಡುಕ್ಲಿಕ್ಕೆ ಹೋದ್ರೆ ತುಂಬಾ ಸಮಯ ನಷ್ಟ ಆಗ್ತದೆ. ವಿದ್ಯಾರ್ಥಿಗಳೇ, ಸಮಯವು ಅತ್ಯಂತ ಸಮಯ ನಿರ್ವಹಣೆ, ಪರೀಕ್ಷೆಯಲ್ಲಿ ಸಮಯ ನಿರ್ವಹಣೆ ಅತ್ಯಂತ ಪ್ರಮುಖವಾದದ್ದು. ನೀವು ಜಾಗರೂಕತೆಯಿಂದ ಲೆಕ್ಕ ಮಾಡಿದ್ರೆ ಸ್ವಲ್ಪ ತಡ ಆದ್ರೂ ತೊಂದರೆ ಇಲ್ಲ, ಲೆಕ್ಕ ಸರಿ ಮಾಡ್ಕೊಳ್ಳಿ. ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. 27ನೇ ಪ್ರಶ್ನೆ ತ್ರಿಕೋನಮಿತಿ ಪಾಠದ ಒಂದು ಪ್ರಶ್ನೆ ಆಗಿದೆ ಇದು. ಇಲ್ಲಿ ಕೂಡ ಚಾಯ್ಸ್ ಕೊಟ್ಟಿದ್ದಾರೆ. ಕಾಸ್ ಥೀಟಾ ಭಾಗಿಸು 1 - tan ಥೀಟಾ ಪ್ಲಸ್ ಸೈನ್ ಥೀಟಾ ಭಾಗಿಸು 1 - cot ಥೀಟಾ ಸಮ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಎಂದು ಸಾಧಿಸಿ. ಈ ರೀತಿ ಸಾಧಿಸುವ ಲೆಕ್ಕಗಳು ಹೇಗೆ ಮಾಡಬೇಕಂತ ನಿಮಗೆ ಚೆನ್ನಾಗಿ ಗೊತ್ತು. ನಾವು ಎಡಪಾರ್ಶ್ವದಿಂದ ಪ್ರಾರಂಭಿಸಬೇಕು, ಅಂತಿಮವಾಗಿ ನಮಗೆ ಬಲಪಾರ್ಶ್ವ ಸಿಗಬೇಕು. ಅಥವಾ ಕೆಲವೊಮ್ಮೆ ಬಲಪಾರ್ಶ್ವದಿಂದ ಪ್ರಾರಂಭಿಸಬೇಕು, ಅಂತಿಮವಾಗಿ ಎಡಪಾರ್ಶ್ವ ಸಿಗ್ತದೆ. ಅದನ್ನು ಹೇಗೆ ನಿರ್ಧಾರ ಮಾಡ್ಬೇಕು ನಾವು? ಎಡಪಾರ್ಶ್ವ ಮತ್ತು ಬಲಪಾರ್ಶ್ವಗಳಲ್ಲಿ ಯಾವುದು ಹೆಚ್ಚು ಕಾಂಪ್ಲಿಕೇಟೆಡ್ ಆಗಿದೆ, ಯಾವುದು ಸರಳವಾಗಿ ಇಲ್ಲ, ಅದನ್ನು ನಾವು ಮೊದಲು ತಗೊಳ್ಬೇಕು. ಇಲ್ಲಿ ನೋಡಿ, ಇದ್ರೆ ಗೊತ್ತಾಗ್ತದೆ ನಿಮ್ಗೆ. ಬಲಬದಿ ತುಂಬಾ ಸಿಂಪಲ್ ಆಗಿದೆ, ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ, ಅದು ಬೇಡ ನಮ್ಗೆ. ಎಡಭಾಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಉಂಟು. ಕಾಸ್ ಥೀಟಾ ಭಾಗಿಸು 1 - tan ಥೀಟಾ ಪ್ಲಸ್ ಸೈನ್ ಥೀಟಾ ಭಾಗಿಸು 1 - cot ಥೀಟಾ, ತುಂಬಾ ಕಾಂಪ್ಲಿಕೇಟೆಡ್ ಉಂಟು. ಅದನ್ನು ಮೊದಲು ಸಿಲೆಕ್ಟ್ ಮಾಡಬೇಕು. ಎಡಪಾರ್ಶ್ವದಿಂದ ಪ್ರಾರಂಭಿಸಿ. ಎಡಪಾರ್ಶ್ವ ಸಮ ಕಾಸ್ ಥೀಟಾ ಭಾಗಿಸು 1 - tan ಥೀಟಾ ಪ್ಲಸ್ ಸೈನ್ ಥೀಟಾ ಭಾಗಿಸು 1 - cot ಥೀಟಾ. ನೆಕ್ಸ್ಟ್ ಸ್ಟೆಪ್ ನೋಡಿ, ಏನ್ ಮಾಡಿದೆ ಅಂತ ನೋಡಿ. ಅಲ್ಲಿ ಅಂಶ ಕಾಸ್ ಥೀಟಾ ಹಾಗೆಯೇ ಇದೆ, ಭಾಗಿಸು ಛೇದದಲ್ಲಿ 1 ಹಾಗೆ ಇದೆ, ಮೈನಸ್ ನೋಡಿ ಟ್ಯಾನ್ ಥೀಟಾವನ್ನು ಬದಲಾಯಿಸಿದ್ದಾರೆ. ಟ್ಯಾನ್ ಥೀಟಾ ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಟ್ಯಾನ್ ಥೀಟಾ ಅಂದರೆ ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ ಪ್ಲಸ್ ಎರಡನೇ ಪದದಲ್ಲಿ ಕೂಡ ಅಂಶ ಸೈನ್ ಥೀಟಾ ಹಾಗೇ ಇದೆ, ಛೇದದಲ್ಲಿ 1 ಹಾಗೇ ಇದೆ,
ಮೈನಸ್ ಇದೆ, ಅಲ್ಲಿ ಒಂದಾದ್ಮೇಲೆ ಮೈನಸ್ ಇದೆ. ಕಾಟ್ ಥೀಟಾ ಬರೀಲಿಲ್ಲ, ಅದರ ಬದಲಿಗೆ ಕಾಟ್ ಥೀಟಾ ಎಂದರೇನು? ಕಾಟ್ ಥೀಟಾ ಅಂದರೆ ಕಾಸ್ ಥೀಟಾ ಭಾಗಿಸು ಸೈನ್ ಥೀಟಾ ಅಲ್ಲಿ ಬರೆದಿದ್ದೇವೆ. ಸರಿ, ನೆಕ್ಸ್ಟ್ ಸ್ಟೆಪ್. ಅಂಶ ಕಾಸ್ ಥೀಟಾ ಹಾಗೆ ಇದೆ. ಛೇದ 1 ಮೈನಸ್ ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ, ಅದನ್ನು ಸಮಛೇದ ಮಾಡಿ ವ್ಯವಕಲನ ಮಾಡಿದ್ದಾರೆ. ಒಂದನ್ನು ನಾವು ಕಾಸ್ ಥೀಟಾ ಭಾಗಿಸು ಕಾಸ್ ಥೀಟಾ ಅಂತ ಭಾವಿಸಿದ್ರೆ ಆಗ ಎರಡೂ ಪದಗಳ ಛೇದಗಳು ಕಾಸ್ ಥೀಟಾ ಆಗ್ತದೆ, ಸಮಛೇದ ಕಾಸ್ ಥೀಟಾ ಆಯ್ತು. ಅಂಶ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಆಯ್ತು. ಅದೇ ರೀತಿ ಎರಡನೇ ಪದದಲ್ಲಿ ಅಂಶ ಸೈನ್ ಥೀಟಾ ಹಾಗೆ ಉಳಿಸಿಕೊಂಡಿದ್ದಾರೆ. ಛೇದದಲ್ಲಿ ಎರಡು ಪದಗಳಿವೆ, ಅಲ್ಲಿ ಒಂದನ್ನು ನಾವು ಸೈನ್ ಥೀಟಾ ಭಾಗಿಸು ಸೈನ್ ಥೀಟಾ ಅಂತ ಭಾವಿಸಿದ್ರೆ ಆಗ ಛೇದ ಎರಡೂ ಪದಗಳ ಛೇದ ಸೈನ್ ಥೀಟಾ ಆಗ್ತದೆ, ಸಮಛೇದ ಸೈನ್ ಥೀಟಾ ಆಯ್ತು. ಅಂಶ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಆಯ್ತು. ಸರಿ, ಈಗ ಛೇದದ ಛೇದ ಅಂಶಕ್ಕೆ ಹೋಗ್ತದೆ. ಮೊದಲನೇ ಪದದಲ್ಲಿ ಛೇದದ ಛೇದ ಕಾಸ್ ಥೀಟಾ ಇದೆ, ಅದು ಅಂಶಕ್ಕೆ ಹೋದ್ರೆ ಅಂಶದಲ್ಲಿ ಕಾಸ್ ಥೀಟಾ ಇದೆ, ಕಾಸ್ ಥೀಟಾ ಗುಣಿಸು ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಆಯ್ತು. ಅದೇ ರೀತಿ ಎರಡನೇ ಪದದಲ್ಲಿ ಕೂಡ ಛೇದದ ಛೇದ ಸೈನ್ ಥೀಟಾ ಇದೆ, ಅದು ಅಂಶಕ್ಕೆ ಹೋದ್ರೆ ಸೈನ್ ಥೀಟಾ ಗುಣಿಸು ಸೈನ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ ಆಯ್ತು. ಈಗ ಛೇದಗಳನ್ನು ನೋಡಿ, ಒಂದು ಛೇದ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದೆ, ಮತ್ತೊಂದು ಛೇದ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ ಕೆಳಗೆ. ಸರಿ, ಈಗ ಈ ಎರಡು ಛೇದಗಳನ್ನು ಸಮವಾಗುವ ಹಾಗೆ ಮಾಡಬೇಕು. ಏನ್ ಮಾಡಬಹುದು ನಾವು ನೋಡಿ, ಕಾಸ್ ಸ್ಕ್ವೇರ್ ಥೀಟಾ ಭಾಗಿಸು ಮೊದಲನೇ ಛೇದ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಹಾಗೆಯೇ ಇರಲಿ. ಎರಡನೇ ಪದದಲ್ಲಿ ಆ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾವನ್ನು ನಾವು ಬದಲಾಯಿಸಿದ್ರೆ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಅಂತ ಮಾಡಿದರೆ ನೋಡಿ, ಅಲ್ಲಿ ಮೈನಸ್ ಕಾಸ್ ಥೀಟಾ ಇದ್ದದ್ದು ಪ್ಲಸ್ ಕಾಸ್ ಥೀಟಾ ಮಾಡಿದ್ದೇವೆ, ಪ್ಲಸ್ ಸೈನ್ ಥೀಟಾ ಇದ್ದದನ್ನು ಮೈನಸ್ ಸೈನ್ ಥೀಟಾ ಮಾಡಿದ್ದೇವೆ. ಆ ತಪ್ಪಿಗೆ ನಾವಲ್ಲಿ ಮಧ್ಯದಲ್ಲಿ ಪ್ಲಸ್ ಇದ್ದದನ್ನು ಮೈನಸ್ ಮಾಡಿದ್ದೇವೆ, ಆಗ ಅದು ಸರಿಯಾಯಿತು. ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತ ಹೇಳಿದ್ರೆ ಮೈನಸ್ ಆಫ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಆದ್ರಿಂದ ಮಧ್ಯದಲ್ಲಿ ಪ್ಲಸ್ ಚಿಹ್ನೆ ತೆಗೆದು ಮೈನಸ್ ಚಿಹ್ನೆ ಹಾಕಿದ್ರೆ ನಾವು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾದ ಬದಲಿಗೆ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಬರಿಬಹುದು. ಇದರಿಂದ ನಮ್ಗೆ ಏನ್ ಲಾಭ ಆಗ್ತದೆ? ಎರಡು ಛೇದಗಳು ಸಮವಾಯ್ತಲ್ಲಿ, ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಆಯ್ತು. ಎರಡೂ ಛೇದಗಳು ಸಮವಾಗಿರೋದ್ರಿಂದ ಒಂದು ಸ್ಟೆಪ್ ನೀವು ಬರ್ಕೊಳ್ಬಹುದು. ಬೇಕಾದ್ರೆ ಸಮಛೇದ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಬರ್ಕೊಂಡು ಅಂಶಗಳು ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಒಂದು ಸ್ಟೆಪ್ ಸೇರಿಸ್ಕೊಳ್ಬಹುದು. ನಾನು ಹೇಳ್ತೇನೆ, ಅದು ಅಲ್ಲಿ ಆ ಸ್ಟೆಪ್ ಅನ್ನು ಕೊಡ್ಲಿಲ್ಲ, ನಾನು ಹೇಳ್ತೇನೆ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಪೂರ್ಣ ಭಾಗಿಸು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಈಗ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನ ಅಪವರ್ತನಗಳು ಯಾವುದು ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಆದ್ದರಿಂದ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾದ ಅಪವರ್ತನಗಳು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಗುಣಿಸು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಆಯ್ತು. ನೋಡಿ, ಛೇದದಲ್ಲಿ ಕೂಡ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದೆ, ಅಂಶದಲ್ಲಿ ಕೂಡ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದೆ. ಅದನ್ನು ಕ್ಯಾನ್ಸಲ್ ಮಾಡಿದರೆ ಏನು ಉಳಿತದೆ? ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಮಾತ್ರ ಉಳಿತದೆ. ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾವನ್ನು ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಅಂತ ಕೂಡ ಬರಿಬಹುದು. ಅಲ್ಲಿಗೆ ನಮಗೆ ಬಲ ಪಾರ್ಶ್ವ ಸಿಕ್ಕಿತು, ಬಲಬದಿ ಸಿಕ್ಕಿತು. ಹೀಗೆ ನೋಡಿ, ಒಂದು 4-5 ಸ್ಟೆಪ್ಗಳಲ್ಲಿ ಆಗ್ತದೆ. 6 ಸ್ಟೆಪ್ ಬರೆದು ಪರವಾಗಿಲ್ಲ, ಒಂದೊಂದು ಸ್ಟೆಪ್ಪಿಗೆ ಅರ್ಧ ಮಾರ್ಕಿನಂತೆ 6 ಸ್ಟೆಪ್ಗಳಿಗೆ 3 ಅಂಕದ ಪ್ರಶ್ನೆ. ಇದು 3 ಮಾರ್ಕ್ ಕೊಡಬಹುದು. ಚಾಯ್ಸ್ ಕೊಟ್ಟಿದ್ದಾರೆ ನೋಡಿ, 3 ಅಂಕದ ಸತತವಾಗಿ 3ನೇ ಪ್ರಶ್ನೆಗೆ ಕೂಡ ಚಾಯ್ಸ್ ಕೊಟ್ಟಿದ್ದಾರೆ. ಚಾಯ್ಸ್ ಪ್ರಶ್ನೆಯನ್ನು ನೋಡೋಣ ನಾವು. ಸರಿ, ಕೆಳಗೋಗಿ ಅದಲ್ಲ, ಕೆಳಗೋಗಿ 27ನೇ ಪ್ರಶ್ನೆ. ಸರಿ, ಚಾಯ್ಸ್ ಕೆಳಗೆ ಮೂವ್ ಆಗಿ ಸ್ಕ್ರೋಲ್ ಮಾಡಿ. ಎಸ್, ಅಥವಾ ಬರ್ಕೊಳ್ಳಿ, ಪ್ರಶ್ನೆ ಬರ್ಕೊಳ್ಳಿ. 1 ಪ್ಲಸ್ ಕಾಸ್ ಥೀಟಾ ಪೂರ್ಣ ಭಾಗಿಸು ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಭಾಗಿಸು 1 ಪ್ಲಸ್ ಕಾಸ್ ಥೀಟಾ ಸಮ 2 ಕಾಟ್ ಥೀಟಾ ಎಂದು ಸಾಧಿಸಿ. ನೋಡ್ಕೊಳ್ಳಿ, ಅದು ಕಾಸ್ ಅಲ್ಲ, ಬಲಬದಿಯಲ್ಲಿ ಕಾಟ್, 2 ಕಾಟ್ ಥೀಟಾ ಎಂದು ಸಾಧಿಸಿ. ಬಲಬದಿ ತುಂಬಾ ಸಿಂಪಲ್ ಆಗಿದೆ, ಅದು ಬೇಡ. ಎಡಬದಿ ಕಾಂಪ್ಲಿಕೇಟೆಡ್ ಆಗಿದೆ. ಕಾಂಪ್ಲಿಕೇಟೆಡ್ ಆಗಿರುವಂತಹ ಎಡಪಾರ್ಶ್ವವನ್ನು ಮೊದಲು ಬರ್ಕೊಳ್ಬೇಕು. ಎಡಪಾರ್ಶ್ವ ಸಮ 1 ಪ್ಲಸ್ ಕಾಸ್ ಥೀಟಾ ಪೂರ್ಣ ಭಾಗಿಸು ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಭಾಗಿಸು 1 ಪ್ಲಸ್ ಕಾಸ್ ಥೀಟಾ.
ಸಮಛೇದ ತಗೊಳ್ಬೇಕು. ಛೇದಗಳು ಬೇರೆ ಬೇರೆ ಇವೆ. ಬೇರೆ ಬೇರೆ ಛೇದಗಳಿದ್ರೆ ಛೇದಗಳನ್ನು ಗುಣಿಸ್ಕೊಳ್ಳಿ. ಛೇದಗಳನ್ನು ಗುಣಿಸಿದಾಗ ಏನಾಯ್ತಲ್ಲಿ ಸಮಛೇದ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸೈನ್ ಥೀಟಾ ಗುಣಿಸು 1 ಪ್ಲಸ್ ಕಾಸ್ ಥೀಟಾ ಸಮಛೇದ. ನೋಡಿ, ಸೈನ್ ಥೀಟಾಗೆ ನಾವು 1 ಪ್ಲಸ್ ಕಾಸ್ ಥೀಟಾದಿಂದ ಗುಣಿಸಿದ್ದೇವೆ. ಛೇದಕ್ಕೆ 1 ಪ್ಲಸ್ ಕಾಸ್ ಥೀಟಾದಿಂದ ಗುಣಿಸಿದ್ರೆ ಅಂಶಕ್ಕೆ ಕೂಡ 1 ಪ್ಲಸ್ ಕಾಸ್ ಥೀಟಾದಿಂದ ಗುಣಿಸಲೇಬೇಕು. 1 ಪ್ಲಸ್ ಕಾಸ್ ಥೀಟಾ ಗುಣಿಸು 1 ಪ್ಲಸ್ ಕಾಸ್ ಥೀಟಾ ಮೈನಸ್ ಎರಡನೇ ಪದದ ಛೇದ 1 ಪ್ಲಸ್ ಕಾಸ್ ಥೀಟಾ ಇದೆ. ಅದಕ್ಕೆ ನಾವು ಸೈನ್ ಥೀಟಾದಿಂದ ಗುಣಿಸಿದ್ದೇವೆ. ಛೇದಕ್ಕೆ ಸೈನ್ ಥೀಟಾದಿಂದ ಗುಣಿಸಿದ್ರೆ ಅಂಶಕ್ಕೆ ಕೂಡ ಸೈನ್ ಥೀಟಾದಿಂದ ಗುಣಿಸಲೇಬೇಕು. ಸೈನ್ ಥೀಟಾಗೆ ಸೈನ್ ಥೀಟಾದಿಂದ ಗುಣಿಸಿದ್ರೆ ಸೈನ್ ಸ್ಕ್ವೇರ್ ಥೀಟಾ ಆಗ್ತದೆ. ನೆಕ್ಸ್ಟ್ ಸ್ಟೆಪ್ ನೋಡಿ, ಅಲ್ಲಿ 1 ಪ್ಲಸ್ ಕಾಸ್ ಥೀಟಾ ಗುಣಿಸು 1 ಪ್ಲಸ್ ಕಾಸ್ ಥೀಟಾ ಗುಣಿಸಿದ್ರೆ 1 ಗುಣಿಸು 1 1 ಕಾಸ್ ಥೀಟಾ ಗುಣಿಸು ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ 1 ಗುಣಿಸು ಕಾಸ್ ಥೀಟಾ 1 ಕಾಸ್ ಥೀಟಾ ಪುನಃ 1 ಗುಣಿಸು ಕಾಸ್ ಥೀಟಾ 1 ಕಾಸ್ ಥೀಟಾ 2 ಕಾಸ್ ಥೀಟಾ ಆಗ್ತದೆ. ವಿಸ್ತರಿಸಿದ್ರೆ ಆ 2 ದ್ವಿಪದೋಕ್ತಿಗಳನ್ನು ಗುಣಿಸಿದ್ರೆ ನಿಜವಾಗಿ 4 ಪದಗಳು ಸಿಗ್ತವೆ. ಅದರಲ್ಲಿ 2 ಸಜಾತಿಯ ಪದಗಳನ್ನು ಕೂಡಿಸಿದ್ರೆ ನಮಗೆ 3 ಪದಗಳು ಆಗ್ತವೆ. ಮೊದಲನೇ ಪದ 1, ಎರಡನೇ ಪದ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಮೂರನೇ ಪದ 2 ಕಾಸ್ ಥೀಟಾ ಮತ್ತು ಅಲ್ಲಿಯೇ ಇರುವಂತಹ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಕೂಡ ಬರೆದಿದ್ದೇವೆ. ಸರಿ, ಈಗ ಮೊದಲನೇ ಪದ 1, ಕೊನೆಯ ಪದ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಈ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಏನಾಗ್ತದೆ? ಇದು ನಮ್ಮ ತ್ರಿಕೋನಮಿತಿ ಸೂತ್ರ. 1 ಅಲ್ಲಿ ಬ್ರಾಕೆಟ್ ಅಲ್ಲಿ ಬರೆದಿದೆ ನೋಡಿ ಬದಿಯಲ್ಲಿ. 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಅದು ಕಾಸ್ ಸ್ಕ್ವೇರ್ ಥೀಟಾಗೆ ಸಮ. ಆದ್ದರಿಂದ ಈಗ ಅಂಶದಲ್ಲಿರುವಂತಹ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾವನ್ನು ತೆಗೆದು ಅದರ ಬದಲಿಗೆ ಕಾಸ್ ಸ್ಕ್ವೇರ್ ಥೀಟಾ ಬರೀಬೇಕು. ಮತ್ತು ಅಲ್ಲಿ ಮತ್ತೊಂದು ಕಾಸ್ ಸ್ಕ್ವೇರ್ ಥೀಟಾ ಇದೆ, ಹಾಗೆ 2 ಕಾಸ್ ಥೀಟಾ ಕೂಡ ಇದೆ. ಈಗ ಕಾಸ್ ಸ್ಕ್ವೇರ್ ಥೀಟಾ ಮತ್ತು ಕಾಸ್ ಸ್ಕ್ವೇರ್ ಥೀಟಾ ಕೂಡಿಸಬಹುದು. 2 ಕಾಸ್ ಸ್ಕ್ವೇರ್ ಥೀಟಾ ಆಗ್ತದೆ ಪ್ಲಸ್ 2 ಕಾಸ್ ಥೀಟಾ ಇದೆ. ಛೇದವನ್ನು ಹಾಗೆ ಉಳಿಸಿಕೊಂಡಿದ್ದೇವೆ. ಸೈನ್ ಥೀಟಾ ಗುಣಿಸು 1 ಪ್ಲಸ್ ಕಾಸ್ ಥೀಟಾ. ಈಗ ಅಂಶದಲ್ಲಿ ಅಂಶ ಏನೋ 2 ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಕಾಸ್ ಥೀಟಾ. ಅಲ್ಲಿ ಆ 2 ಪದಗಳಲ್ಲಿ ಸಾಮಾನ್ಯ ಅಪವರ್ತನವಿದೆ. ಯಾವುದದು ಸಾಮಾನ್ಯ ಅಪವರ್ತನ? 2 ಪದಗಳಲ್ಲಿ 2 ಇದೆ, 2 ಪದಗಳಲ್ಲಿ ಕಾಸ್ ಥೀಟಾ ಇದೆ. ಸಾಮಾನ್ಯ ಅಪವರ್ತನ 2 ಕಾಸ್ ಥೀಟಾ. ಅದನ್ನು ಹೊರಗೆ ಬರೆದ್ರೆ ಆವರಣದ ಒಳಗೆ 1 ಪ್ಲಸ್ ಕಾಸ್ ಥೀಟಾ ಆಗುತ್ತದೆ. ಈ 1 ಪ್ಲಸ್ ಕಾಸ್ ಥೀಟಾ ಛೇದದಲ್ಲಿ ಕೂಡ 1 ಪ್ಲಸ್ ಕಾಸ್ ಥೀಟಾ ಇದೆ. ಅದನ್ನು ಕ್ಯಾನ್ಸಲ್ ಮಾಡಬಹುದು. ಆಗ ಉಳಿಯೋದು ಏನಂತ ಹೇಳಿದ್ರೆ ಅಂಶದಲ್ಲಿ 2 ಕಾಸ್ ಥೀಟಾ ಉಳಿತದೆ, ಛೇದದಲ್ಲಿ ಸೈನ್ ಥೀಟಾ ಮಾತ್ರ ಉಳಿತದೆ. ಆ 2 ಹಾಗೆ ಇರಲಿ. ಕಾಸ್ ಥೀಟಾ ಭಾಗಿಸು ಸೈನ್ ಥೀಟಾ ಅಂದರೆ ನಮ್ಗೆ ಗೊತ್ತು ಅದು ಕಾಟ್ ಥೀಟಾ. ಹೀಗೆ ಬಲಬದಿ ಸಿಕ್ಕಿತ್ತು ನಮ್ಗೆ. 2 ಕಾಟ್ ಥೀಟಾ ಅಂದರೆ ಬಲಬದಿಯಾಗಿದೆ. 28ನೇ ಪ್ರಶ್ನೆಗೆ ಹೋಗೋಣ. 28ನೇ ಪ್ರಶ್ನೆ ಯಾವ ಪಾಠದಿಂದ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತ್ರಿಕೋನಮಿತಿಯ ಅನ್ವಯಗಳು. ನಿತ್ಯ ಜೀವನದಲ್ಲಿ ತ್ರಿಕೋನಮಿತಿಯ ಅನ್ವಯಗಳು ಈ ಪಾಠದಿಂದ ನಮಗೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಈ ಪಾಠದಿಂದ ತ್ರಿಕೋನಮಿತಿ ಅನ್ವಯಗಳು ಪಾಠದಿಂದ ಒಂದು ಪ್ರಶ್ನೆ ಖಚಿತವಾಗಿ ಅದು 3 ಅಂಕಕ್ಕೂ ಬರ್ಬೋದು, 2 ಅಂಕಕ್ಕೂ ಬರ್ಬೋದು. ಆದರೆ ಹೆಚ್ಚಿನ ಸಾಧ್ಯತೆ 3 ಅಂಕದ ಒಂದು ಪ್ರಶ್ನೆ ಬರ್ಬೋದು. ನೋಡಿ, ಇಲ್ಲಿ ಕೂಡ 3 ಅಂಕದ ಪ್ರಶ್ನೆ ಕೊಟ್ಟಿದ್ದಾರೆ. 90 ಅಡಿ ಅಗಲವಿರುವ ಒಂದು ರಸ್ತೆಯ 2 ಬದಿಯ ಅಂಚಿನಲ್ಲಿ 2 ಕಂಬಗಳನ್ನು ನೇರವಾಗಿ ನೆಡಲಾಗಿದೆ. ಕಂಬಗಳ ಎತ್ತರವು 1:2 ಪ್ರಮಾಣದಲ್ಲಿದ್ದು ವ್ಯಕ್ತಿಯೊಬ್ಬನು ಕಂಬಗಳ ಪಾದಗಳನ್ನು ಸೇರಿಸುವ ರೇಖೆಯ ಒಂದು ಬಿಂದುವಿನಿಂದ ಕಂಬಗಳ ಮೇಲಿನ ತುದಿಗಳನ್ನು ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನಗಳು 60 ಡಿಗ್ರಿ ಆಗಿದ್ದರೆ ಕಂಬಗಳ ಎತ್ತರವನ್ನು ಕಂಡುಹಿಡಿಯಿರಿ. ಪ್ರಶ್ನೆ ಬರ್ಕೊಳ್ಳಿ ವಿದ್ಯಾರ್ಥಿಗಳೇ. ನಿಮ್ಮ ಹತ್ರ ಪ್ರಶ್ನೆ ಪತ್ರಿಕೆ ಇದ್ರೆ ಪುನಃ ಪ್ರಶ್ನೆ ಬರ್ಕೊಳ್ಳುವ ಅವಶ್ಯಕತೆ ಇಲ್ಲ. ಬಹುಶಃ ಈ ಪ್ರಶ್ನೆಗೆ ಚಿತ್ರ ಕೊಟ್ಟಿದ್ದಾರಾ ಇಲ್ವಾ ನನ್ಗೆ ಗೊತ್ತಿಲ್ಲ. ಚಿತ್ರ ಕೊಡ್ಲಿಲ್ಲ. ಚಿತ್ರ ಕೊಟ್ರೆ ನೀವು ಲಕ್ಕಿ. ಚಿತ್ರ ಕೊಡ್ಲಿಲ್ಲ ಆದ್ರೆ ನಾವು ಚಿತ್ರ ಮಾಡಲೇಬೇಕು. ಸರಿ, ಅಲ್ಲಿ ಚಿತ್ರದಲ್ಲಿದೆ ನೋಡಿ. ಬಿಡಿ ಅನ್ನುವಂಥದ್ದು ಅದು ರಸ್ತೆಯ ಅಗಲ ಬಿಡಿ. ರಸ್ತೆಯ ಒಂದು ತುದಿ ಬಿ, ರಸ್ತೆಯ ಮತ್ತೊಂದು ತುದಿ ಡಿ. ರಸ್ತೆಯ ಒಂದು ತುದಿಯಲ್ಲಿ ಒಂದು ಕಂಬ ನೆಟ್ಟಿದ್ದಾರೆ. ಆ ಕಂಬಕ್ಕೆ ನಾವು AB ಅಂತ ಹೆಸರು ಕೊಡೋಣ. ರಸ್ತೆಯ ಮತ್ತೊಂದು ಅಂಚಿನಲ್ಲಿ ಅಂದ್ರೆ ಡಿ ಯಲ್ಲಿ ಮತ್ತೊಂದು ಕಂಬ ಇದೆ, ಅದಕ್ಕೆ ನಾವು CD ಅಂತ ಹೆಸರು ಕೊಡೋಣ. ಮತ್ತು ಪ್ರಶ್ನೆಯಲ್ಲಿ 2 ಕಂಬಗಳ ಎತ್ತರಗಳ ಪ್ರಮಾಣ ಕೊಟ್ಟಿದ್ದಾರೆ 1:2 ಅಂತ ಹೇಳಿದರೆ
ಅದರ ಅರ್ಥ ಏನಂತ ಹೇಳಿದ್ರೆ, ಒಂದು ಕಂಬ 10 ಫೀಟ್ ಇದ್ರೆ ಮತ್ತೊಂದು ಕಂಬ 20 ಫೀಟ್. ಸುಮ್ಮನೆ ನಾನು ಉದಾಹರಣೆ ಹೇಳಿದ್ದು. 10 ಫೀಟ್ ಮತ್ತು 20 ಫೀಟ್ ಅಂದ್ರೆ ಅನುಪಾತ 1:10. 10 ಫೀಟ್ ಮತ್ತು 20 ಫೀಟೇ ಇರ್ಬೇಕಂತಿಲ್ಲ, ಎಷ್ಟು ಕೂಡ ಇರ್ಬೋದು. ಸಿಡಿ ಅನ್ನುವಂತಹ ಕಂಬ AB ಕಂಬದ ಡಬ್ಬಲ್ ಎತ್ತರ ಇದೆ ಅಂತ ಅರ್ಥ. ಈಗ ABಯ ಎತ್ತರ X ಅಡಿಗಳಾದ್ರೆ, ಅಡಿ ಇರ್ಬೋದು, ಮೀಟರ್ ಕೂಡ ಇರ್ಬೋದು, ಯಾವುದೇ ಇರ್ಬೋದು. ಅಡಿ ಅಂತ ಕೊಟ್ಟಿದ್ದಾರೆ, ಸರಿ. ಪ್ರಾರಂಭದಲ್ಲಿ 90 ಅಡಿ ಅಂತ ಕೊಟ್ಟಿದ್ದಾರೆ. ಅಡಿ ಮತ್ತು ಫೀಟ್ ಅಂದ್ರೆ ಎರಡು ಒಂದೇ, ಸರಿ. AB ಕಂಬದ ಎತ್ತರ X ಅಡಿ ಆದ್ರೆ CD ಅದರ ಡಬ್ಬಲ್ ಅಂದ್ರೆ 2X ಅಡಿ ಆಗ್ತದೆ. O ಬಿಂದು ರಸ್ತೆಯ ಮಧ್ಯದಲ್ಲಿ, ಆ O ಬಿಂದುವಿನಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. O ಬಿಂದುವಿನಿಂದ AB ಎಂಬ ಕಂಬದ ತುದಿಗೆ ಅಂದ್ರೆ ಎಗೆ ನೋಡ್ತಾ ಇದ್ದಾನೆ. ಆಗ ಅಲ್ಲಿ ಉನ್ನತ ಕೋನ 60 ಡಿಗ್ರಿ ಆಗ್ತದೆ. ಅಲ್ಲೇ ನಿಂತು, ಅದೇ ಬಿಂದುವಿನಲ್ಲಿ ನಿಂತು ಮತ್ತೊಂದು ಕಂಬದ ತುದಿ ಅಂದ್ರೆ ಸಿ ಅನ್ನು ನೋಡಿದಾಗ ಅಲ್ಲಿ ಕೂಡ ಉನ್ನತ ಕೋನ 60 ಡಿಗ್ರಿಯೇ ಉಂಟಾಗ್ತದೆ. ಈಗ BO ಅದರ ಉದ್ದ Y ಅಡಿ ಅಂತ ತಗೊಂಡ್ರೆ DO 90 ಮೈನಸ್ Y ಆಗ್ತದೆ. ಯಾಕಂದ್ರೆ ಇಡೀ ರಸ್ತೆಯ ಅಗಲ 90 ಫೀಟ್ ಇದೆ, 90 ಅಡಿ ಇದೆ. ಮೊದಲನೇ ಭಾಗವನ್ನು ನಾವು Y ಅಂತ ತಗೊಂಡ್ರೆ ಆಗ ಎರಡನೇ ಭಾಗ 90 ಮೈನಸ್ Y ಆಗ್ತದೆ. ಸರಿ, ಇದಿಷ್ಟು ಚಿತ್ರ. ಮತ್ತು ನಾನು ಚಿತ್ರವನ್ನು ನಿಮಗೆ ಚೆನ್ನಾಗಿ ವಿವರಿಸಿ ಕೊಟ್ಟಿದ್ದೇನೆ. ಚಿತ್ರವನ್ನು ಅರ್ಥ ಮಾಡ್ಕೊಳ್ಬೇಕು, ಆಗ ಮಾತ್ರ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಚಿತ್ರ ಮತ್ತು ಉತ್ತರ ಒಟ್ಟಿಗೆ ತೋರಿಸ್ಲಿಕ್ಕೆ ಆಗ್ತದಾ? ಸ್ವಲ್ಪ ಮೇಲೆ ಹೋಗಿ. ಸರಿ, ಸಾಕು. ಒಂದು ಸ್ಟೆಪ್ ಸಾಕು. ನೋಡಿ, ತ್ರಿಭುಜ AOB ಅದು ತ್ರಿಭುಜ ಅಲ್ಲ, ಸುಮ್ಮನೆ ಆರ್ಡಿನರಿ ತ್ರಿಭುಜ ಅಲ್ಲ, ಅದು ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜ AOB ಯಲ್ಲಿ ಟ್ಯಾನ್ 60 ಡಿಗ್ರಿ. ಟ್ಯಾನ್ ಅನುಪಾತ ಅಂದರೆ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವಬಾಹು. ಸಾಕು, ಸ್ವಲ್ಪ ಮೇಲೆ ಹೋಗಿ ಚಿತ್ರ ನೋಡ್ಬೇಕು. ಸಾಕು. AB ಭಾಗಿಸು OB. AB ಅಂದರೆ 60 ಡಿಗ್ರಿಯ ಅಭಿಮುಖ ಬಾಹು, OB ಅಂದರೆ 60 ಡಿಗ್ರಿಯ ಪಾರ್ಶ್ವಬಾಹು. ಕೆಳಗೋಗಿ. ಟ್ಯಾನ್ 60ರ ಬೆಲೆ ವರ್ಗಮೂಲ 3. AB ಚಿತ್ರದಲ್ಲಿ X ಅಂತ ಇದೆ, ನೀವು ನಿಮ್ಮ ನೋಟ್ಸ್ ಅಲ್ಲಿ ನೀವು ಬರ್ಕೊಂಡ ಚಿತ್ರವನ್ನು ನೋಡಿ. AB ಅಂದರೆ X, OB ಅಂದರೆ Y. ಓರೆ ಗುಣಾಕಾರ ಮಾಡಿದ್ರೆ X ಸಮ ವರ್ಗಮೂಲ 3Y ಆಗ್ತದೆ. ಅದಕ್ಕೆ ಸಮೀಕರಣ 1 ಅಂತ ಹೆಸರು ಕೊಡಿ. ಚಿತ್ರದಲ್ಲಿ ಮತ್ತೊಂದು ತ್ರಿಭುಜ ಇದೆ, ಅದು ಕೂಡ ಲಂಬಕೋನ ತ್ರಿಭುಜ. ಅದರ ಹೆಸರು COD. ಲಂಬಕೋನ ತ್ರಿಭುಜ COD ಯಲ್ಲಿ ಅಲ್ಲಿ ಕೂಡ ಕೋನ 60 ಡಿಗ್ರಿ ಉನ್ನತ ಕೋನ. ಟ್ಯಾನ್ 60 ಸಮ 60 ಡಿಗ್ರಿಯ ಅಭಿಮುಖ ಕೋನ ಅಂದ್ರೆ ಕಂಬ CD ಭಾಗಿಸು ಪಾರ್ಶ್ವಬಾಹು, ಅಭಿಮುಖ ಕೋನ ಅಲ್ಲ, ಅಭಿಮುಖ ಬಾಹು CD ಭಾಗಿಸು ಪಾರ್ಶ್ವಬಾಹು OD. ಟ್ಯಾನ್ 60 ಸಮ CD ಭಾಗಿಸು OD. ಟ್ಯಾನ್ 60ರ ಬೆಲೆ ಮತ್ತೊಮ್ಮೆ ವರ್ಗಮೂಲ 3 ಸಮ CD ಅಂದರೆ 2X ಭಾಗಿಸು OD ಅಂದರೆ 90 ಮೈನಸ್ Y. ಓರೆ ಗುಣಾಕಾರ ಮಾಡಿದ್ರೆ 2X ಸಮ ವರ್ಗಮೂಲ 3 ಗುಣಿಸು 90 ಮೈನಸ್ Y. ಆದ್ರಿಂದ X ಸಮ ವರ್ಗಮೂಲ 3 ಗುಣಿಸು 90 ಮೈನಸ್ Y ಪೂರ್ಣ ಭಾಗಿಸು 2 ಆಗ್ತದೆ. ಇದು ಸಮೀಕರಣ 2. ನಾವು ಒಂದನೇ ಸಮೀಕರಣದಲ್ಲಿ X ಸಮ ವರ್ಗಮೂಲ 3Y ಅಂತ ಬರೆದದ್ದು. ಈಗ ಇಲ್ಲಿ ಎರಡನೇ ಸಮೀಕರಣದಲ್ಲಿ X ಸಮ ವರ್ಗಮೂಲ 3 ಗುಣಿಸು 90 ಮೈನಸ್ Y ಭಾಗಿಸು 2 ಅಂತ ಇದೆ. 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ ಏನ್ ಬರಿಬಹುದು ನಾವು? ವರ್ಗಮೂಲ 3Y ಸಮ ವರ್ಗಮೂಲ 3 ಗುಣಿಸು 90 ಮೈನಸ್ Y ಭಾಗಿಸು 2 ಅಂತ ಬರಿಬಹುದು. ಎರಡೂ ಬದಿಯಲ್ಲಿ ವರ್ಗಮೂಲ 3 ಕ್ಯಾನ್ಸಲ್ ಮಾಡಬಹುದು. Y ಸಮ 90 ಮೈನಸ್ Y ಪೂರ್ಣ ಭಾಗಿಸು 2 ಆಗ್ತದೆ. ಆ ಭಾಗಿಸು 2 ಆಚೆ ತಗೊಂಡೋಗಿ 2Y ಆಯ್ತು. 2Y ಸಮ 90 ಮೈನಸ್ Y ಆಯ್ತು. ಮೈನಸ್ Y ಅನ್ನು ಎಡಬದಿಗೆ ತಗೊಂಡೋದ್ರೆ 2Y ಪ್ಲಸ್ Y ಆಗ್ತದೆ. ಒಟ್ಟಿಗೆ 3Y ಆಗ್ತದೆ. 3Y ಸಮ 90 ಆಯ್ತು. Y ಸಮ 90 ಭಾಗಿಸು 3 ಆಗ್ತದೆ. ಅಂದರೆ Y ಸಮ 30 ಆಯ್ತು. Y 30 ಆದರೆ ಈಗ Y ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಬೇಕು. ಸಮೀಕರಣ 1 ಏನ್ ಹೇಳ್ತದೆ? X ಸಮ ವರ್ಗಮೂಲ 3Y ಅಂತ ಹೇಳ್ತಾ ಇದೆ. ಈಗ ಅಲ್ಲಿ Y ಬೆಲೆಯನ್ನು ನಾವು 30 ಅಂತ ಆದೇಶಿಸಿದರೆ X ಸಮ 30 ವರ್ಗಮೂಲ 3 ಆಯ್ತು. ಅಂದ್ರೆ AB ಕಂಬದ ಎತ್ತರ 30 ವರ್ಗಮೂಲ 3 ಅಡಿ ಆಯ್ತು. ಮತ್ತೊಂದು ಕಂಬ ಅದರ ಡಬ್ಬಲ್ ಇದೆ, 60 ವರ್ಗಮೂಲ 3 ಅಡಿ ಆಯ್ತು. AB ಕಂಬದ ಎತ್ತರ 30 ವರ್ಗಮೂಲ 3 ಅಡಿ, CD ಕಂಬದ ಎತ್ತರ 60 ವರ್ಗಮೂಲ 3 ಅಡಿ. ಈ ರೀತಿ ನಾವು ತ್ರಿಕೋನಮಿತಿ ಅನ್ವಯ ಲೆಕ್ಕವನ್ನು ಉನ್ನತ ಕೋನ ಸಹಾಯದಿಂದ ಹೀಗೆ ಬಿಡಿಸಲಿಕ್ಕೆ ಸಾಧ್ಯ ಉಂಟು. ನೀವು ಪಠ್ಯ ಪುಸ್ತಕದಲ್ಲಿರುವ ತ್ರಿಕೋನಮಿತಿ ಅನ್ವಯಗಳು ಪಾಠದ
ಪಠ್ಯ ಪುಸ್ತಕದ ಸುಮಾರು 16 ಪ್ರಶ್ನೆಗಳು ಏನೋ ಇವೆ ಅದರಲ್ಲಿ. ಅದರ ಜೊತೆಗೆ ಆ ಪಾಠದಲ್ಲಿ ಉದಾಹರಣೆಯಾಗಿ ಕೆಲವು ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಆ ಉದಾಹರಣೆಯ ಲೆಕ್ಕಗಳು ಪಠ್ಯ ಪುಸ್ತಕದಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ನೀವು ಚೆನ್ನಾಗಿ ಕಲ್ತರೆ ನೀವು ಪಬ್ಲಿಕ್ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯ 3 ಅಂಕಗಳನ್ನು ಸುಲಭವಾಗಿ ಗಳಿಸಲಿಕ್ಕೆ ಖಂಡಿತ ಸಾಧ್ಯ ಇದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 29ನೇ ಪ್ರಶ್ನೆ. ಇದು ನಿರ್ದೇಶಾಂಕ ರೇಖಾಗಣಿತದಿಂದ ಕೊಟ್ಟಿದ್ದಾರೆ ಅನ್ಸುತ್ತೆ. ಹೌದು. ಪ್ರಶ್ನೆ ಓದ್ತಾ ಇದ್ದೇನೆ ನಾನು. ಎ ಮೊದಲನೇ ಬಿಂದುವಿನ ಹೆಸರು ಎ 0,5 ಅದರ ನಿರ್ದೇಶಾಂಕಗಳು. ಬಿ ಯ ನಿರ್ದೇಶಾಂಕ 6,11. ಸಿ ಯ ನಿರ್ದೇಶಾಂಕ 10,7. ಹೀಗೆ ಎ ಬಿ ಸಿ ಬಿಂದುಗಳು ತ್ರಿಭುಜ ಎ ಬಿ ಸಿ ಯ ಶೃಂಗಗಳಾಗಿದ್ದು ಡಿ ಮತ್ತು ಇ ಬಿಂದುಗಳು ಕ್ರಮವಾಗಿ ಎ ಬಿ ಮತ್ತು ಎ ಸಿ ಬಾಹುಗಳ ಮಧ್ಯ ಬಿಂದುಗಳಾದರೆ ತ್ರಿಭುಜ ಎಡಿಇ ಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸರಿ ವಿದ್ಯಾರ್ಥಿಗಳೇ, ಪ್ರಶ್ನೆ ಬರ್ಕೊಳ್ಳಿ. ಚಿತ್ರ ಕೊಡೋದಿಲ್ಲ ಈ ಪ್ರಶ್ನೆಗೆ. ನಾವು ಚಿತ್ರ ಮಾಡಿಕೊಂಡ್ರೆ ನಮಗೆ ಅನುಕೂಲ ಆಗ್ತದೆ, ಸ್ವಲ್ಪ ಸುಲಭ ಆಗ್ತದೆ. ಕರಡು ಚಿತ್ರ ಮಾಡಿದ್ರೆ ಸಾಕಾಗ್ತದೆ. ಚಿತ್ರ ಮಾಡ್ಲಿಕ್ಕೆ ನಿಮ್ಗೆ ನೀವು ತುಂಬಾ ಸಮಯ ವ್ಯರ್ಥ ಮಾಡ್ಬೇಕಂತೇನಿಲ್ಲ. ಒಟ್ಟಾರೆ ಒಂದು ತ್ರಿಭುಜ ಎಳೆದ್ರಾಯ್ತು. ಆ ತ್ರಿಭುಜದ ಮೇಲೆ ಎ ಅಂತ ಹೆಸರಿಸಿ, ಪಾದ ಬಿ ಸಿ ಅಂತ ಹೆಸರಿಸಿ, ಎ ಬಿ ಯ ಮಧ್ಯ ಬಿಂದುವನ್ನು ಡಿ ಅಂತ ಗುರುತಿಸಿ, ಎ ಸಿ ಯ ಮಧ್ಯ ಬಿಂದುವನ್ನು ಇ ಅಂತ ಗುರುತಿಸಿ, ಡಿ ಮತ್ತು ಇ ಗಳನ್ನು ಸೇರಿಸಿ ಅಲ್ಲಿ ಎ ಬಿ ಸಿ ಗಳನ್ನು ಬರೆಯುವಾಗ ಅದರ ಜೊತೆಗೆ ನಿರ್ದೇಶಾಂಕಗಳನ್ನು ಕೂಡ ಬರೆಯಿರಿ. ಡಿಇ ಬರೆಯುವಾಗ ಅದರ ನಿರ್ದೇಶಾಂಕಗಳನ್ನು ಕೂಡ ಬರೆಯಿರಿ. ಸರಿ, ಡಿ ಮತ್ತು ಇ ಯ ನಿರ್ದೇಶಾಂಕಗಳನ್ನು ಕೊಡ್ಲಿಲ್ಲ. ನಮ್ಮ ಮೊದಲನೇ ಕೆಲಸ ಏನು ಅಂತ ಹೇಳಿದ್ರೆ ಎ ಯ ನಿರ್ದೇಶಾಂಕ ಬಿ ಯ ನಿರ್ದೇಶಾಂಕವನ್ನು ಬಳಸಿ ಮಧ್ಯ ಬಿಂದು ಸೂತ್ರವನ್ನು ಉಪಯೋಗಿಸಿ ಡಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಬೇಕು. ಡಿ ಬಿಂದು ಎ ಬಿ ಯ ಮಧ್ಯ ಬಿಂದುವಾಗಿರುವ ಕಾರಣ ಮಧ್ಯ ಬಿಂದು ಸೂತ್ರ ಬರ್ಕೊಳ್ಳಿ. ಪಿ ಎಕ್ಸ್ ವೈ ಅಂದರೆ x2 ಪ್ಲಸ್ x1 ಭಾಗಿಸು 2 ಕೊಮಾ ಪ್ಲಸ್ ಅಲ್ಲದು ಕೊಮಾ y1 ಪ್ಲಸ್ y2 ಭಾಗಿಸು 2. ಮಧ್ಯ ಬಿಂದುವಿನ ನಿರ್ದೇಶಾಂಕ x1 ಪ್ಲಸ್ x2 ಭಾಗಿಸು 2 ಅದು x ನಿರ್ದೇಶಾಂಕ. y ನಿರ್ದೇಶಾಂಕ y1 ಪ್ಲಸ್ y2 ಭಾಗಿಸು 2. ಮಧ್ಯದಲ್ಲಿ ಕೊಮಾ ಅದು ಪ್ಲಸ್ ಅಲ್ಲ. ಆದ್ದರಿಂದ ಡಿ ಯ ನಿರ್ದೇಶಾಂಕ ನಾವು ಹೇಗೆ ಬರಿಬಹುದು? ಎ ಬಿಂದುವಿನ ಸರಿ ಅವರು ಬಿ ಬಿಂದುವಿನ ನಿರ್ದೇಶ x ನಿರ್ದೇಶ ಯಾವುದು ಆಗ್ತದೆ? ಎ ಬಿಂದುವಿನ x ನಿರ್ದೇಶಾಂಕ 0 ಪ್ಲಸ್ ಬಿ ಬಿಂದುವಿನ x ನಿರ್ದೇಶಾಂಕ 6. 0 ಪ್ಲಸ್ 6 ಭಾಗಿಸು 2. y ನಿರ್ದೇಶಾಂಕ ಬೇಕಾದ್ರೆ ಎ ಬಿಂದುವಿನ y ನಿರ್ದೇಶಾಂಕ 5 ಪ್ಲಸ್ ಬಿ ಬಿಂದುವಿನ y ನಿರ್ದೇಶಾಂಕ 11. 6 ಮತ್ತು 0 ಅಥವಾ 0 ಮತ್ತು 6 ಕೂಡಿಸಿದ್ರೆ 6, ಅದಕ್ಕೆ 2 ರಿಂದ ಭಾಗಿಸಿದ್ರೆ 3. 5 ಮತ್ತು 11 ಕೂಡಿಸಿದ್ರೆ 16, 2 ರಿಂದ ಭಾಗಿಸಿದ್ರೆ 8. ಆದ್ದರಿಂದ ಡಿ ಬಿಂದುವಿನ ನಿರ್ದೇಶಾಂಕಗಳು 3,8 ಆಗ್ತದೆ. ಅದೇ ರೀತಿ ಈ ಬಿಂದುವಿನ ನಿರ್ದೇಶಾಂಕ ಅದೇ ಸೂತ್ರ ಉಪಯೋಗಿಸಿ ಎ ಯ x ನಿರ್ದೇಶಾಂಕ 0, ಸಿ ಯ x ನಿರ್ದೇಶಾಂಕ 10, 0 ಪ್ಲಸ್ 10 ಭಾಗಿಸು 2. ಎ ಯ x ನಿರ್ದೇಶಾಂಕ ಎ ಯ y ನಿರ್ದೇಶಾಂಕ 5, ಸಿ ಯ y ನಿರ್ದೇಶಾಂಕ 7, 5 ಪ್ಲಸ್ 7 ಭಾಗಿಸು 2. 0 ಮತ್ತು 10 ಕೂಡಿಸಿದರೆ 10, 2 ರಿಂದ ಭಾಗಿಸಿದರೆ 5. 5 ಮತ್ತು 7 ಕೂಡಿಸಿದರೆ 12, 2 ರಿಂದ ಭಾಗಿಸಿದರೆ 6. ಈ ಬಿಂದುವಿನ ನಿರ್ದೇಶಾಂಕಗಳು 5 ಮತ್ತು 6. ಹೀಗೆ ಡಿ ಮತ್ತು ಈ ಬಿಂದುಗಳ ನಿರ್ದೇಶಾಂಕಗಳನ್ನು ಮಧ್ಯಬಿಂದು ಸೂತ್ರ ಬಳಸಿ ಕಂಡು ಹಿಡಿದಾದ ನಂತರ ನಾವು ತ್ರಿಭುಜ ಎ ಡಿ ಇ ಯ ವಿಸ್ತೀರ್ಣ ಕಂಡುಹಿಡಿಯಬೇಕು. ಮೊದಲು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೆಯಿರಿ. ಅರ್ಧ ವಿಸ್ತೀರ್ಣ ಸಮ ಅರ್ಧ ಗುಣಿಸು x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2. ಈಗ x1 y1, x2 y2, x3 y3 ಗಳ ಬೆಲೆಗಳನ್ನು ಬರಿಬೇಕು. x1 y1 ಅಂದರೆ ಎ ಬಿಂದುವಿನ ನಿರ್ದೇಶಾಂಕಗಳು 0 ಮತ್ತು 5. x2 y2 ಅಂದರೆ ಡಿ ಬಿಂದುವಿನ ನಿರ್ದೇಶಾಂಕಗಳು 3,8. x3 y3 ಅಂದರೆ ಈ ಬಿಂದುವಿನ ನಿರ್ದೇಶಾಂಕಗಳು 5,6. ಈಗ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಬರೆದಿದ್ದೀರಿ. ಅದರ ಕೆಳಗೆ ನೀವೀಗ ಆದೇಶಿಸಬೇಕು. ವಿಸ್ತೀರ್ಣ ತ್ರಿಭುಜ ಎಡಿಇ ಯ ವಿಸ್ತೀರ್ಣ ಸಮ ಅರ್ಧದ ಕೆಳಗೆ ಅರ್ಧ ಬರೆಯಿರಿ. ಅರ್ಧ ಆದ ನಂತರ ಬ್ರಾಕೆಟ್ ಹಾಕಿ. x1 ಅಂದ್ರೆ 0, 0 ಇಂದ ಯಾವುದಕ್ಕೂ ಗುಣಿಸಿದ್ರು ಕೂಡ 0ಯೇ ಆಗ್ತದೆ.
ಆದ್ರಿಂದ ಅಲ್ಲಿ y2 ಮೈನಸ್ y3 ಅವರು ಆದೇಶಿಸಲಿಲ್ಲ. x1 0 ಆಗಿರುವ ಕಾರಣ ಡೈರೆಕ್ಟ್ ಆಗಿ 0 ಅಂತ ಬರೆದಿದ್ದಾರೆ, ತೊಂದರೆ ಇಲ್ಲ. ಪ್ಲಸ್ x2 ಅಂದರೆ ಅಲ್ಲಿ ಕೋಷ್ಟಕದಲ್ಲಿ ಹುಡುಕಿ ಬರಿಬೇಕು. x2 ಅಂದರೆ 3 ಗುಣಿಸು y3 ಮೈನಸ್ y1, ಎಚ್ಚರಿಕೆಯಿಂದ ಆದೇಶಿಸಬೇಕು. y3 ಅಂದರೆ 6, y1 ಅಂದರೆ 5, 6 ಮೈನಸ್ 5 ಪ್ಲಸ್ x3 ಅಂದರೆ ಕೋಷ್ಟಕ ನೋಡಿ, x3 ಅಂದರೆ 5 ಗುಣಿಸು ಬ್ರಾಕೆಟ್ ನಲ್ಲಿ y1 ಮೈನಸ್ y2, y1 5, y2 8, y1 ಮೈನಸ್ y2 ಅಂದ್ರೆ 5 ಮೈನಸ್ 8. ನೆಕ್ಸ್ಟ್ ಸ್ಟೆಪ್ ಸಮ ಅರ್ಧ ಗುಣಿಸು ಬ್ರಾಕೆಟ್ ನಲ್ಲಿ ಮೊದಲು 0 ಬರೆಯಿರಿ ಪ್ಲಸ್ 3 ಗುಣಿಸು 6 ರಿಂದ 5 ಕಳೆದರೆ 1 ಆಗ್ತದೆ, 3 ಗುಣಿಸು 1 ಆಯ್ತು ಪ್ಲಸ್ 5 ಗುಣಿಸು 5 ಮೈನಸ್ 8 ಮೈನಸ್ 3 ಇದೆ, ಮೈನಸ್ 3 ಆಗ್ತದೆ, 5 ಗುಣಿಸು ಮೈನಸ್ 3. ಮುಂದಿನ ಸ್ಟೆಪ್ ನಲ್ಲಿ ಸಮ ಅರ್ಧ ಗುಣಿಸು 0, 3 ಗುಣಿಸು 1 3 ಆಗ್ತದೆ, ಪ್ಲಸ್ 5 ಗುಣಿಸು ಮೈನಸ್ 3, ಪ್ಲಸ್ ಇಂಟು ಮೈನಸ್ ಮೈನಸ್, 5 3 15, 0 ಪ್ಲಸ್ 3 ಮೈನಸ್ 15. ನೆಕ್ಸ್ಟ್ ಸ್ಟೆಪ್ ನಲ್ಲಿ ಅರ್ಧ ಗುಣಿಸು 0 ಬಿಟ್ಬಿಡಿ, 3 ಮೈನಸ್ 15 ಮೈನಸ್ 12 ಆಗ್ತದೆ. ಮೈನಸ್ 12ರ ಅರ್ಧ ಅಂದರೆ ಮೈನಸ್ 6. ನಿಮ್ಗೆ ಗೊತ್ತು, ಇಲ್ಲಿ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವಾಗ ಕೊನೆಯಲ್ಲಿ ಮೈನಸ್ ಚಿಹ್ನೆ ಬಂದರೆ ಅದನ್ನು ಬಿಟ್ಟು ಬಿಡಬೇಕು, ಕೇವಲ 6 ಮಾತ್ರ ತಗೊಳ್ಬೇಕು. ಆದ್ದರಿಂದ ತ್ರಿಭುಜದ ವಿಸ್ತೀರ್ಣ ಸಮ 6 ಚದರಮಾನಗಳು ಆಗ್ತವೆ. ಸರಿ ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ನಾವು ಮುಗಿಸಿಬಿಡೋಣ, ಸಮಯ ಮೀರ್ತಾ ಇದೆ. ಇಂದಿನ ತರಗತಿ ಮುಗಿಲಿಕ್ಕೆ ಕೆಲವು ನಿಮಿಷಗಳು ಬಾಕಿ ಇವೆ. ಚಾಯ್ಸ್ ಪ್ರಶ್ನೆ ನೋಡಿಬಿಡೋಣ, ಸ್ವಲ್ಪ ವೇಗವಾಗಿ ಹೇಳುತ್ತೇನೆ ನಾನು. ಚಾಯ್ಸ್ ಪ್ರಶ್ನೆ ಬರ್ಕೊಳ್ಳಿ. ನಿರ್ದೇಶಾಂಕ ರೇಖಾಗಣಿತದ ಮತ್ತೊಂದು, ಅಲ್ಲಿಗೆ 3 ಅಂಕದ 4ನೇ ಪ್ರಶ್ನೆ ಚಾಯ್ಸ್ ನಮಗೆ ಸಿಕ್ಕಿತು. A 5,8, B 0,-1, C 4,5 ಶೃಂಗ ಬಿಂದುಗಳನ್ನಾಗಿ ಹೊಂದಿರುವ ತ್ರಿಭುಜ ABCಯ ಮಧ್ಯರೇಖೆ ADಯ ಮೇಲಿನ G ಬಿಂದುವು AG ಈಸ್ಟು GD ಸಮ 2:1 ಅನುಪಾತದಲ್ಲಿ ವಿಭಾಗಿಸಿದೆ. ಹಾಗಾದರೆ G ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಸ್ಕ್ರೋಲ್ ಮಾಡಿ, ಅಲ್ಲಿ ಚಿತ್ರ ಇದೆ. ಸ್ವಲ್ಪ ಸಾಕು, ಜಾಸ್ತಿ ಆಯ್ತು. ಪ್ರಶ್ನೆ ನೋಡ್ಬೇಕು ನನಗೆ, ಒಂದು ಸ್ಟೆಪ್ ಸರಿ ನೋಡಿ. ತ್ರಿಭುಜದ ಚಿತ್ರ ಮಾಡಿ. ನಿಮ್ಗೆ ಮಧ್ಯರೇಖೆ ಏನು ಅಂತ ಗೊತ್ತಿರಬೇಕು. ಅಲ್ಲಿ ಕೊಟ್ಟಿದ್ದಾರೆ ಮಧ್ಯರೇಖೆ AD ಅಂತ ಕೊಟ್ಟಿದ್ದಾರೆ. ಮಧ್ಯರೇಖೆ AD ಅಂದರೆ A ಬಿಂದುವನ್ನು D ಬಿಂದುವಿಗೆ ಸೇರಿಸಬೇಕು. D ಬಿಂದು ಯಾವುದು ಅಂತ ಹೇಳಿದ್ರೆ ಅದು BCಯ ಮಧ್ಯ ಬಿಂದು. ತ್ರಿಭುಜದ ಒಂದು ಶೃಂಗವನ್ನು ಅದರ ಅಭಿಮುಖ ಬಾಹುವಿನ ಮಧ್ಯ ಬಿಂದುವಿಗೆ ಸೇರಿಸುವ ರೇಖೆಯನ್ನು ನಾವು ಮಧ್ಯರೇಖೆ ಅಂತ ಕರೆಯುವುದು. ಈಗ A ಬಿಂದುವನ್ನು BCಯ ಮಧ್ಯ ಬಿಂದು D ಗೆ ಸೇರಿಸಿದ್ರೆ AD ಮಧ್ಯರೇಖೆಯಾಗುತ್ತದೆ. ಅಲ್ಲಿ AD ಮಧ್ಯರೇಖೆಯ ಮೇಲೆ G ಬಿಂದು ಕೊಟ್ಟಿದ್ದಾರೆ. G ಬಿಂದು ಅಂತ ಹೇಳಿದ್ರೆ ಅದು ಗುರುತ್ವ ಕೇಂದ್ರವಾಗಿದೆ. ಅಲ್ಲಿ AG ಮತ್ತು GD ಅದರ ಅನುಪಾತ 2:1 ಅಂತ ಕೊಟ್ಟಿದ್ದಾರೆ. G ಬಿಂದುವಿನ ನಿರ್ದೇಶಾಂಕಗಳನ್ನು ನಾವು ಕಂಡು ಹಿಡಿಬೇಕು. ಸರಿ, ಕೆಳಗೂ ಸ್ಕ್ರೋಲ್ ಮಾಡಿ. D ಬಿಂದು BCಯ ಮಧ್ಯ ಬಿಂದು, ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ಕೆಳಗೂ. ಡಿ ಬಿಂದು BCಯ ಮಧ್ಯ ಬಿಂದು ನಾನಾಗಲೇ ಹೇಳಿದೆ. BCಯ ಮಧ್ಯ ಬಿಂದುವಾಗಿರುವ ಕಾರಣ ನಾವು ಮಧ್ಯ ಬಿಂದು ಸೂತ್ರ ಉಪಯೋಗಿಸಿ D ಯ ನಿರ್ದೇಶಾಂಕ ಕಂಡು ಹಿಡಿಬೇಕು. ಮಧ್ಯ ಬಿಂದು ಸೂತ್ರ x1 + x2 / 2, y1 + y2 / 2 ಅಂದ್ರೆ 0 + 4 / 2, -1 + 5 / 2 ಅಥವಾ 5 - 1 / 2 ಹೇಗೂ ಆಗ್ತದೆ. 4 ಮತ್ತು 0 ಕೂಡಿಸಿದರೆ 4, 2 ರಿಂದ ಭಾಗಿಸಿದರೆ 2, 5 ರಿಂದ 1 ಕಳೆದರೆ 4, 2 ರಿಂದ ಭಾಗಿಸಿದರೆ 2. ಆದ್ದರಿಂದ D ಯ ನಿರ್ದೇಶಾಂಕಗಳು 2, 2 ಆಗ್ತದೆ. A ಬಿಂದುವಿನ ನಿರ್ದೇಶಾಂಕ 5,8, D ಬಿಂದುವಿನ ನಿರ್ದೇಶಾಂಕ 2, 2. ಈಗ AD ಯನ್ನು G ವಿಭಾಗಿಸ್ತಾ ಉಂಟು, ಅನುಪಾತ ಕೂಡ ಕೊಟ್ಟಿದ್ದಾರೆ. ನಾವು ಭಾಗ ಪ್ರಮಾಣ ಸೂತ್ರ ಉಪಯೋಗಿಸಿ G ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕು. ಭಾಗ ಪ್ರಮಾಣ ಸೂತ್ರ ಯಾವುದು ನೋಡಿ, ಅಲ್ಲಿ ಬರೆದಿದೆ ಕೆಳಗೆ. m1x2 + m2x1 ಭಾಗಿಸು m1 + m2 y ನಿರ್ದೇಶಾಂಕ, m1y2 + m2y1 ಭಾಗಿಸು m1 + m2 ಆದೇಶಿಸಿ. m1 ಅಂದ್ರೆ 2, m2 ಅಂದ್ರೆ 1. m1x2 ಅಂದ್ರೆ 2 × 2,
ಪ್ಲಸ್ m2x1 ಅಂದ್ರೆ 1 ಗುಣಿಸು 5 ಭಾಗಿಸು m1 ಪ್ಲಸ್ m2 ಅಂದ್ರೆ 2 ಪ್ಲಸ್ 1. ಅದೇ ರೀತಿ y ನಿರ್ದೇಶಾಂಕದಲ್ಲಿ m1y2 ಅಂದ್ರೆ 2 ಗುಣಿಸು 2 ಪ್ಲಸ್ m2y1 ಅಂದ್ರೆ 1 ಗುಣಿಸು 8 ಭಾಗಿಸು m1 ಪ್ಲಸ್ m2 ಅಂದ್ರೆ 2 ಪ್ಲಸ್ 1. 2 ಗುಣಿಸು 2 4 ಆಗ್ತದೆ, 1 ಗುಣಿಸು 5 5 ಆಗ್ತದೆ, 4 ಪ್ಲಸ್ 5 ಪೂರ್ಣ ಭಾಗಿಸು 3. y ನಿರ್ದೇಶಾಂಕ 2 ಗುಣಿಸು 2 4, 1 ಗುಣಿಸು 8 8, 4 ಪ್ಲಸ್ 8 ಪೂರ್ಣ ಭಾಗಿಸು 3. ಸ್ಕ್ರೋಲ್ ಮಾಡಿ. ಸುಶಾಂತ್ ಸುಶಾಂತ್ ಸ್ಕ್ರೋಲ್ ಮಾಡಿ. 4 ಮತ್ತು 5 ಕೂಡಿಸಿದರೆ 9, 9ಕ್ಕೆ 3ರಿಂದ ಭಾಗಿಸಿದರೆ 3, 4ಕ್ಕೆ 8 ಕೂಡಿಸಿದರೆ 12 ಆಗ್ತದೆ, 12 ಭಾಗಿಸು 3 4. ಆದ್ದರಿಂದ ಜಿ ಬಿಂದುವಿನ ನಿರ್ದೇಶಾಂಕಗಳು 3, 4 ಆಗಿವೆ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯ ಉತ್ತರವನ್ನು ನಾನು ಸ್ವಲ್ಪ ವೇಗವಾಗಿ ಹೇಳಿದೆ, ನೀವು ಸುಲಭವಾಗಿದೆ, ಚೆನ್ನಾಗಿ ಕಲಿಯಿರಿ, ಮಾಡಿ. ಇನ್ನು ಉಳಿದ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನೂ ಕೆಲವು ಪ್ರಶ್ನೆಗಳು ಉಳಿದುಕೊಂಡಿವೆ, ಅದರ ಅಭ್ಯಾಸವನ್ನು ನಾವು ಮುಂದಿನ ತರಗತಿಯಲ್ಲಿ ಮಾಡೋಣ. ಇವತ್ತು ಮಾಡಿದ ಎಲ್ಲ ಪ್ರಶ್ನೆಗಳನ್ನು ಕಲಿತು ನೋಡದೆ ಮತ್ತೊಮ್ಮೆ ಪುಸ್ತಕದಲ್ಲಿ ಮಾಡಲಿಕ್ಕೆ ಪ್ರಯತ್ನಿಸಿ. ಮತ್ತೊಮ್ಮೆ ನಿಮಗೆ ಪರೀಕ್ಷೆಗೆ ನಾನು ಅಭಿನಂದನೆ ಹೇಳ್ತಾ ಇದ್ದೇನೆ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.